ಯಾಕೋ ರಜಾ ಇಷ್ಟು ಡಲ್ ಆಗಿದೆ? ಯಾಕೆ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗೈತೆ? ಡಲ್ ಆಗಿದೇನ? ಇದನ್ನು ವಿಚಾರ ಮಾಡತ್ತಿರ್ಬೇಕಲ್ಲ. ಈಕಿಗೆ ಹೆಂಗೆ ಗೊತ್ತಾತಪ್ಪ ಆತ? ನೀನು ಪ್ರತಿಯೊಂದು ಹೆಜ್ಜೆನೂ ನನಗೆ ಗೊತ್ತಾಗ್ತೈತಿ. ನೀ ಏನು ಮಾಡ್ತಿ, ಏನು ಬಿಡ್ತಿ, ಎಲ್ಲಿ ಹೋಗ್ತಿ, ಎಲ್ಲಿಲ್ಲ ಎಲ್ಲ ನನಗೆ ಗೊತ್ತಿರ್ತೈತಿ. ಅದು ಅಲ್ದ ಈ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿಸಿದಕ್ಕೂ ನಾನು ನಿಮ್ಮ ಅಣ್ಣಗೆ ತಿಳಿತು. ಇನ್ನಾದರೂ ನನ್ನ ಮಾತು ಕೇಳ್ಕೊಂಡ ಗಪ್ಪಿರೋದು ಕಲಿ. ನೋಡ್ರಿ ಏನಾರ ಆಗೋದಾಗೈತಿ ಹೋಗೋದಾಗೈತಿ. ಈಗಂತೂ ನಮ್ಮ ಅಣ್ಣನ ಜೀವನದ ಬಂದಿರಿ. ಒಳ್ಳೆ ಮನುಷ್ಯ ಅದಾನ, ಆರಾಮ್ ಚಂದಾಗಿ ಅವನ ಜೊತೆ ಜೀವನ ಮಾಡ್ಕೊಂಡು ಮದುವೆ ಆಗಿ ಅದೇ ರೀಗಿರ್ರಿ. ಅನ್ನಷ್ಟು ನಾನು ಬಿಟ್ಬಿಡ್ರಿ ಪ್ಲೀಸ್. ತೆಗಿರಿ ಏನಾರ ಕೈ ಜೊತೆ ಮಾತಾಡ್ಬೇಕು. ಬಿಡ್ರಿ ಏನಾರ ದಾರಿ ಬಿಡ್ರಿ. ರಾಮನ ಜೊತೆ ಮಾತಾಡ್ಬೇಕಂತ ಹೇಳಿ. ಇಲ್ಲ ಬಿಡ್ರಿ ದಾರಿ. ಏನ್ ಮಾತಾಡ್ಬೇಕ್ರಿ ಅವನ ಜೊತೆ? ಏನಿದ ನಗ ಯಾಕಂಜರ್ಲತಿ? ಮನಿ ನಿಂದೈತಿ, ಬಾ. ಬಾ, ಯಾಕೆ ವೆಂಚರ್ ಮಾಡತಿ? ಬಾ. ಬಾ, ಬಲ್ಗಾಲ ಇಟ್ಟು ಒಳಗ್ ಬಾ. ಬಾಲ್ಗಡೆ ಎಡಗಲಿ ಇಟ್ಟು ಒಳಗ್ ಬಂದಿಲ್ಲ ನೋಡಿ. ನೀನು ದೇವ್ರ ಆಶೀರ್ವಾದ ತಗೋ. ನಮ್ಮ ಚಂದ ಅಲ್ಲಿ ಅಂತ ಬಿಡ್ಕೋ. ಹೊಸ ಲಗ್ನ ಆಗ್ಯಾವಿ. ನಮ್ಮ ತಮ್ಮ ಬಿದ್ದ ಮನೆ ನೋಡೋದು. ತಮ್ಮ ಕರಿತಾನ. ಹಳೆ ಪ್ರೀತಿನ ಮರ್ತ್ಬಿಟ್ಟು ಹೊಸ ಪ್ರೀತಿ ಶುರು ಮಾಡ್ಬೇಕು. ಹೊಸ ಸಂಸಾರ, ಹೊಸ ಬದುಕು. ಎಂತ ಪರಿಸ್ಥಿತಿ ತಂದಿಟ್ಟು ನೀನ್ ನನಗ? ಇಷ್ಟೆಲ್ಲ ನಂಬಿಕೆ ಇಟ್ಟಿದ್ದ ನಿನ್ ಮೇಲೆ. ಒಂದೇ ಒಂದು ಕ್ಷಣದಾಗ ಹಾಳು ಮಾಡ್ಬಿಟ್ಟಿ. ನಿಧಿ ಅನ್ನೋದನ್ನ ಮರಿತೀನಿ ನಾನು. ಪ್ರೀತಿ ಕೊಂದವ್ ನೀನು. ರಾಮ, ರಾಮ ಹುಡುಗ ಅಲ್ಲಿ ಮಾತಿಗೆ ಬಂದವು. ಮಾತಾಡ್ಸ್ ಬಾ. ನೀಲ್ ಕೂತ್ರೆ ಹಂಗ ಏನ ಅತ್ತಿಗೆ ಕರ್ಕೊಂಡೆ? ಬಾ ಬಾ. ಹಂಗಾರ ನಾ ಅತ್ತಿಗೆನು ನೋಡಬೇಕಣ. ಸೂಪರ್ ಆಗದಾರ. ಹೆಂಗಾರ ನೋಡಕತ್ತಿ ಬಾರಪ್ಪ. ನೋಡಕತ್ತಿ ಬಾ. ಅದಕ್ಕೇನ ರಾಮು ರಾಮು ತುದರ್ದೆ ಅಲ್ಲಿ ಹಾಲ್ನೆ ಕೂತಾರ. ಬಾ. ನಾ ಎದಕ್ಕೂ ಕರ್ಕ ನಾ ಮಾಡಿದ್ನಿ. ನೀ ಅತ್ತಿಗೆ ಕರ್ಕೊಂಡು ನಾನು ಬಾರಪ್ಪ. ಮಾತಾಡ್ಸ್ ಬಾ. ಬಾ. ನೋಡಮ್ ತಮ್ಮ ನಾನು. ಹೋಗೋಣ. ಮಗ ಇನ್ನೊಂದು ಮಾತು ಹೇಳ್ಬೇಕಾಗಿತ್ತು. ನಾವೊಂದು ಜಾಬ್ ಮೇಲೆ 1 ವರ್ಷ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ಬೇಕಾಗಿತ್ತು. 1 ವರ್ಷ? ಯಾಕ ಸಾಕಾತ? 1 ವರ್ಷ ಸಾಕಾಗತ್ತೆ. 1 ವರ್ಷ ಆದ್ಮೇಲೆ ಮಾತು ಬರ್ತಾನಲ್ಲ. ಬರ್ತೀನಿ, ನಿನ್ ಮದುವೆ ಹಾಕ್ತೀನಿ. ಅದಕ್ಕೆ ವಿಚಾರ ಮಾಡ್ತೀಯ? ಹುಷಾರ್ ಹೋಗು. ಡೈಲಿ ಕಾಲ್ ಮೆಸೇಜ್ ಮಾಡ್ತೀನಿ. ನಿನಗೆ ಬಿಟ್ಟಿರೋ ಶಕ್ತಿನೇ ನನಗೆಲ್ಲ. ಹುಷಾರ? ನಿನಗೆ ನಾನೇ ನಿನ್ ಬಿಟ್ಟು ಹೆಂಗ್ ಹೋಗ್ಲಿ ಅಂತ ವಿಚಾರ ಮಾಡತ್ತೀನಿ. ಖರೆ ಆದ್ರೂ ಹೋಗ್ಲಿಕ್ಕೆ ಬೇಕಾಗೈತಿ ಸರ್. ಕೆಲಸ ಅನ್ನಕತ್ತೀವಿ. ಒಂದು ಕೆಲಸ ಹುಡ್ಕೊಂಡಿದ್ದೆ. ಹೋಗು, ಚೆನ್ನಾಗಿ ಜಾಬ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಕೊಂಡು ಹುಷಾರಾಗ್ಬಾ. ನಿನ್ಗೋಸ್ಕರ ವೇಟ್ ಮಾಡ್ತೀನಿ. ಖರೆ ನಾನು ಅಲ್ಲಿ ಹೋದ್ರೂ ನಿಂದೆ ನೆನಪು ಮಾಡ್ತೀನಿ. ನೀನು ಮರಿಲಕ್ಕ ಆಗೋದ ನಾನು. ಮಗ ನನಗೆ ಇನ್ನೊಂದು ಮಾತು ಕೇಳಬೇಕೈತಿ.
ನಾರೇ ಒಂದು ವರ್ಷದಾಗ ಒಂದು ಬೆಂಗಳೂರು ಅದು ಹೊಂಟೇನಿ ಕೆಲ್ಸಕ್ಕೆ. ಕರೆ ನೀ ನನ್ನ ಮೋಸದ ಏನು ಮಾಡೋದಿಲ್ಲ. ನಿಮ್ಗೆ ಯಾಕೆ ಈ ರೋಡ್ ಬಂತು ಇವಾಗ? ಡೌಟ್ ಏನಿಲ್ಲ, ಕೇಳ್ಬೇಕು ಅನ್ನಿಸ್ತು, ಕೇಳಿನಿ. ಇಲ್ಲಪ್ಪ, ನೀನ್ ಬೆಂಗಳೂರು ಹೋಗು, ಮೈಸೂರು ಹೋಗು, ಬೇರೆ ಎಲ್ಲೋ ತಿರ್ಗಾಡ್ಕೊಂಡ್ ಬಾ, 1 ವರ್ಷ ಅಲ್ಲ 10 ವರ್ಷ ಆದ್ರೂ ಹೋಗು, ನಿಮ್ಗೋಸ್ಕರ ಕಾಯ್ತೀನಿ. ಹಾಗೆ ಯಾಕಂದ್ರೆ ಏನಕ್ಕೆ ನಡವರ್ ಕೈ ಬಿಟ್ಟೈತೆ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ಬಿಡಲ್ಲಪ್ಪ. ನೀನು ಅಲ್ಲೆಲ್ಲೋ ಬೇರೆ ಕಡೆ ಕೆಲ್ಸ ಹೋಗುತ್ತೋ, ಅಲ್ಲಿ ಯಾವ್ದೋ ಹುಡುಗಿ ನೋಡಿ ಮದ್ವೆ ಆಗ್ತಿದ್ದಾನೆ. ಇನ್ನಷ್ಟು ಚಂದರು ಹುಡುಗಿ ನನಗೇನು ಸಿಗ್ತಾವೆ ನೋಡೋಣ. ಸಾಕಪ್ಪ, ಡೌರಾಗಿ ಇಲ್ಲ ಡವಲ್ಲ, ನೀ ಚಂದದಿ ಅದಕ್ಕೆ ಹೇಳತ್ತೆ ನಿಮಗೆ. ಪ್ಯಾಕ್ ಮಾಡ್ಕೊ, ನಮಗೂ ಟೈಮ್ ಹೌದಾ? ತಮ್ಮ ಹಿಂಗ್ಯಾಕ್ ಸಾಕದೆ ಬೇಗ ನಮ್ಮ ತಮ್ಮ. ನಮಸ್ಕಾರ. ನಮಸ್ಕಾರ. ಸ್ವಲ್ಪ ಕೆಲಸ ಕರೆದ್ರೆ ಹೋಗ್ಬಿಟ್ಟು ನಾನು ಮಾತಾಡ್ತೀನಿ. ಆಯ್ತಪ್ಪ. ಮೇಘ ನೋಡ್ ಮೇಘ, ನಮ್ ತಮ್ಮಗ ನಾವು ಇಬ್ರು ಒಬ್ರಿಗೂ ಅನ್ಸನ್ಸ್ಕೊಂಡ್ ಇದೇವಿ. ಬಟ್ ನಮ್ಗ ತಾಯಿ ತಂದಿ ಇಲ್ಲ. ನೋಡು ಚಂದಾಗ ಅನ್ಸನ್ಸ್ಕೊಂಡ್ ಮಾಡ್ಕೊಂಡ್ ಹೋಗು. ನಮ್ ತಮ್ಮ ಸಣ್ಣವದನ, ಎಲ್ಲಾನು ನೋಡ್ಕೊಂಡ್ ಮೇಂಟೈನ್ ಮಾಡ್ಕೊಂಡ್ ಹೋಗು. ಕೆಲಸ ಮಾಡ್ತೀನಿ. ಸರಿ. ಪ್ರೀತಿ ಮಾಡಿದ ಹುಡುಗನ ಅಣ್ಣನ ಮದ್ವೆಗೆ ಬಂದಿ ನಾನು. ಯಾಕೆ ನನ್ಗೆ ಯಾರು ಹೇಳಿಲ್ಲ? ನಂಗೆ ಮೋಸ ಮಾಡ್ಬಿಟ್ರು. ನನ್ಗೆ ಯಾರನ್ನ ಪ್ರಪಂಚ ಅಂತ ಅನ್ಕೊಂಡಿದ್ದೆ, ಆ ಪ್ರಪಂಚಕ್ಕೆ ದೊಡ್ಡ ಪ್ರಪಂಚದವ್ರ ಮದ್ವೆಗೆ ಬಂದೀನಿ. ನಾನು ಈ ಮನ್ಯಾಗ ಹೆಂಗಿರ್ಲಿ? ಓಡಾಡುದು, ನನ್ ಕಡೆ ಎದುರುಗಡೆ ಬಂದ ನಾನು ಹೆಂಗ್ ಮಾತಾಡ್ಸ್ಲಿ? ಇಲ್ಲ ಇಲ್ಲ, ನಾ ಇರಬಾರ್ದು ಇಲ್ಲಿ. ನಮ್ಮಪ್ಪ ನಮ್ಮ ಓನ್ ಮರ್ಯಾದೆ ತೆಗೆದಂಗ ಆಗತ್ ನಾ ಇರ್ಲಿಕ್ಕಂದ್ರೆ. ಇಲ್ಲ, ಇರ್ಬೇಕು. ಈ ಸಮಸ್ಯೆನ ನಾ ಫೇಸ್ ಮಾಡ್ಬೇಕು. ಪ್ರೀತಿ ಮಾಡಿದ ಹುಡುಗ ಇಷ್ಟ ಇಲ್ಲ ಅಂತಂದ್ರೆ ಮದ್ವೆ ಮಾಡ್ಕೊಟ್ ಕಳ್ಸುದು. ಇಲ್ಲ, ಇದು ಏನಾಯ್ತು ಬಾಳೆ? ಎಲ್ಲರೂ ಸೇರಿ ಒಂದೇ 1 ನಿಮಿಷನಾಗ ಹಾಳು ಮಾಡ್ಬಿಟ್ರು. ಏನೆಲ್ಲ ಕನಸು ಕಟ್ಕೊಂಡಿದ್ದೆ ಎಲ್ಲಾರು ಒಂದೇ ಕ್ಷಣದಾಗ ನೀರ್ ಪಾಲ್ ಮಾಡಿದ್ರು. ಇಲ್ಲಿ ಇರಕ್ಕಾಗಲ್ಲ, ಇಲ್ಲಿಂದ ಹೋಗಕ್ ಆಗಲ್ಲ. ನಾ ಹೆಂಗಿರ್ಲಿದ್ದೆ? ನನ್ನೋರು ಅಂತ ಯಾರು ಇಲ್ಲ ಇಲ್ಲಿ. ಈ ಚಿನ್ನದ ಸಾರಿ ಸಂಬಂಧ ನನ್ನ ಪ್ರೀತಿನ ಕೊಂದು ಬಿಟ್ಟಲ್ಲ ನಾನು. ಇದಕ್ಕೆ ಅಷ್ಟೊಂದು ಬೆಲೆ ಐತ್ಯಾ? ಯಾಕೆ ಹೆಂಗ್ ಮಾಡಿದ್ರು ನೀವು? ಎಲ್ಲ ಹೋಗಿರ್ಬೋದು, ಜೀವಕ್ಕಂತ ಹೆಚ್ಚು ಕಟ್ ಹಾಕಕ್ ಹೋಗಿರ್ಬೋದು ನೀವು. ನೋಡ್ಬೇಕು ಮೊದಲು ರಾಮುನ. ಯಾಕೆ ಹಿಂಗೆ ಮಾಡಿದಳು? ಬೇಗ ನಮ್ಮ ಅಣ್ಣನ ಹೇಳ್ತಾಗ ಬಂದಳ, ನನಗೆ ನಂಬ್ಲಕ್ಕ ಆಗೋಲಾಗೈತಿ. ಈಕಿ ಮೋಸ ಮಾಡಕ್ಕಲ್ಲ, ಖರೆ ಯಾಕೆ ಹಿಂಗೆ ಮಾಡ್ದಳಕಿ? ಮದುವೆ ಒಪ್ಕೊಳ್ಳೋಕ್ಕೂ ಅಲ್ಲ, ಮದುವೆಗರೆ ಹೆಂಗೆ ಒಪ್ಪೋದಳಕಿ? ನಮ್ಮ ಅಣ್ಣಗರೆ ನಾ ಹೆಂಗರೆ ಮುಖ ತೋರಿಸಿ ಇವ್ರ ಯಾಕ್ರೆ ನನಗಿಂತ ನನ್ನ ಪ್ರೀತಿಗೆ ಯಾಕಿಂತ ಕಷ್ಟ ಕೊಟ್ಟು?
ನಾನು ಹೇಳ್ತಾರೆ ಯೋಚನೆ ಮಾಡತ್ತ ಮೇಘನ ಏನ್ ಮಾಡತ್ತಾಳ ಏನಿಲ್ಲೋ ಮನ್ಯಾಗ ಒಬ್ಬಕ್ಕೆ ಬೇರೆ ಆಗ್ಯಾಳ ನೋಡು ಏನ್ ಮಾಡತ್ತ ಮಾತಾಡ್ಸು ಮೇಘನಾ ಯಾಕೆ ಏನ್ ಮಾಡ್ಲತ್ತಿ ಯಾಕೆ ಬುದ್ಧಿ ಸಪ್ ಮಾಡಿಲ್ಲ ಅಪ್ಪ ನಿಲ್ಸತ್ತಾರ ಬೇಜಾರಾಗ್ಯದ ಬಗ್ಗೆ ಬಾ ಹೊರಗಡೆ ಹೋಗ್ರು ಬಾ ಇಲ್ಲ ನಾನು ಇಲ್ಲೇ ಇರ್ತೀನಿ ಬರಲ್ಲ ಅದು ನಿಮ್ ತಮ್ಮ ರಾಮು ನಾವು ಹೊರಗಡೆ ಹೋಗಿರ್ಬೇಕು ಯಾಕೇನಾಯ್ತು ಕೇಳ್ದೆ ಅಷ್ಟೇ ಹೋಗ್ರಿ ನಾನು ಕೆಲಸ ಮಾಡ್ತೇನೆ ಅಡ್ಗೆ ಆಯ್ತು ಸರಿ ನಾ ಹೋಗ್ಬರ್ಲೆ ಹೊರಗಡೆ ಕೆಲಸ ಹೋಗು ಏನು ಹೋದ್ನ ಇವನು ಏನಕ್ಕಾಗಲ್ಲಕ್ಕ ಅತ್ತಿಗೆ ನಮ್ಮ ಮನೆಗೆ ಬಂದಾಳ ದೇವ್ರ ಹೆಂಗ್ ದಾರಿ ತೋರಿಸ್ತಾನ ನೋಡೋಣ ವೈನ್ಯಾರ ಕೈ ತೆಗೀರಿ ನನ್ನ ಜೊತೆ ಮಾತಾಡ್ತೀನಿ ಏನ್ ಮಾತಾಡ್ಬೇಕು ಮದ್ವೆ ಬಗ್ಗೆ ಮದುವೆ ಬಗ್ಗೆನಾ ಮದುವೆ ಬಗ್ಗೆ ಉಳಿದಕ್ಕೆ ಏನ್ ಉಳಿದೈತಿ ಎಲ್ಲ ಆಗೇ ಹೋಗೈತಿ ಮದುವೆ ಆಗೈತಿ ಎಲ್ಲ ಆಗೈತಿ ನನ್ನ ಜೀವನ ಅಂತ ಹಾಳು ಮಾಡಿ ಹೋಗ್ರಿ ನಮ್ಮ ಅಣ್ಣನ ಜೀವನ ಹಾಳು ಮಾಡಕ್ ಹೋಗಾರ ನೋಡು ನಾ ಯಾರ ಜೀವನ ಹಾಳು ಮಾಡಕ್ ಬಂದಿಲ್ಲ ಇಲ್ಲಿ ನಿಮ್ ಅಣ್ಣ ಅಂತ ನನಗೆ ಗೊತ್ತಿರ್ಲಿಲ್ಲ ನೀನೆಲ್ಲ ಪ್ರೀತಿ ಮಾಡುವಾಗ ನೀ ಏನು ಪರಿಚಯ ಮಾಡ್ಕೊಡ್ತೀರ ನಿಮ್ ಮನೆಯವ್ರ ಪರಿಚಯ ಮಾಡ್ಕೊಡ್ತಿದ್ದೀನ ಒಂದ್ ತಿಂಗಳು ಒಂದ್ ವರ್ಷ ಗಂಟೆ ಇನ್ ಕಾಲ್ ಇಲ್ಲ ಮೆಸೇಜ್ ಇಲ್ಲ ಒತ್ತಾಟ ಸೇರಿ ಆಗ್ಬಿಟ್ರ ನಾ ಏನಂತ ನೀ ಬದುಕಿನ ತಿಳ್ಕೊಬೇಕ ಸತ್ಯ ತಿಳ್ಕೊಬೇಕ ನಾನು ನಮ್ಮ ಮನೆಯವ್ರ ಕೋರ್ಸ್ ಮಾಡಕತ್ರ ನಿಮ್ ಅಣ್ಣ ಆತ ನೋಡಕ್ ಬಂದ ನಮ್ಮ ಮನೆಯವ್ರ ಮದ್ವೆ ಮಾಡ್ಕೊಟ್ರೆ ನೀವ್ ಅಣ್ಣ ಮಾಡ್ಕೊಂಡ್ ಬಂದ ನಾನು ನಿನ್ ಮನ್ಸಿಂದ ಮದ್ವೆ ಬಂದಿ ಅಂತ ಮಾಡಿದ್ವಿ ನೀನ ನನಗ್ ಗೊತ್ತ ನನ್ ಕಷ್ಟ ಏನಂತ ಹೇಳಿ ನೋಡ್ರಿ ವೈನ್ಯಾರ ಆಗೋದಾಗೈತಿ ಹೋಗೋದಾಗೈತಿ ಈಗಂತೂ ನಮ್ಮ ಅಣ್ಣನ ಜೀವನದ ಬಂದಿರಿ ಒಳ್ಳೆ ಮನುಷ್ಯ ಅದಾನ ಆರಾಮ್ ಚಂದಾಗಿ ಅವನ ಜೊತೆ ಜೀವನ ಮಾಡ್ಕೊಂಡು ಮದುವೆ ಆಗಿ ಅದೇ ಹೇಗಿರ್ರಿ ಅನ್ನಷ್ಟು ನಾನು ಬಿಟ್ಟು ಬಿಡ್ರಿ ಪ್ಲೀಸ್ ತೆಗಿರಿ ವೈನ್ಯಾರ ಕೈ ರಾಮನ ಜೊತೆ ಮಾತಾಡ್ಬೇಕು ಬಿಡ್ರಿ ವೈನ್ಯಾರ ದಾರಿ ಬಿಡ್ರಿ ರಾಮನ ಜೊತೆ ಮಾತಾಡ್ಬೇಕಂತ ಇಲ್ಲ ಹೇಳಿ ಬಿಡ್ರಿ ದಾರಿ ಏನ್ ಮಾತಾಡ್ಬೇಕು ನಮ್ಮ ಜೊತೆ ಏನಿದ ಏಯ್ ಏನಿದ ಹಂಗಲ್ರಿ ಊಟಕ್ ಕರ್ಯಾತೇನ್ರಿ ಒಲ್ಲ ಅಂದ್ ಹೊಂಟಿದ್ರಿ ಅದಕ್ಕ ಒಂದ್ ಸ್ವಲ್ಪ ಇದನ್ ಮಾಡತ್ತೇನ್ರಿ ತಲ್ಲೋ ಊಟಕ್ಕೆ ಹೋಗ್ಬೇಕಿಲ್ಲ ಪಾಪ ನಿಮ್ ಮನೆ ನೀನ್ ಸಮಸ್ಯೆ ಜೀವ ಮಾಡ್ತಾರ ಹೋಗಿ ಊಟ ಮಾಡಪ್ಪ ಮುಂಜಾನೆ ಉಂಡಿ ಇಲ್ಲ ಮಾಡಿನಾಗ ಮಾತಾಡ್ರಿ ಮನಿ ನಾವು ಹಾಕೋಣ ಹೊರಗೆ ಎಲ್ಲಿ ಹೊಂಟಿ ಕೆಲಸ ಐತೆ ಹೊರಗೆ ಬರ್ತಾನೆ ಜಲ್ದಿ ಬಾ ನೋಡು ನಮ್ ತಮ್ಮಗ ಸ್ವಲ್ಪ ನೋಡುದ್ ಬಾ ನಾಸ್ತಾನ ಸ್ವಲ್ಪ ಊಟಕ್ಕೆ ಅದ್ ಹಾಕಿ ಕೊಡುದ್ ಬಾ ಆ ಭೂಮಿ ಭೂಮಿ ಹಾ? ಏನ್ ಎಲ್ಲಿ ಎಲ್ಲ ಏನ್ ಚೂರು ಮಾಡತ್ತಿ ಏನಿಲ್ರಿ ಸ್ವಲ್ಪ ಊಟಕ್ಕೆ ಅದ್ ಹಾಕಿ ಕೊಡ್ತಿ ಏನ್ ಬರೀ ಹಿಂಗೆ ನಿಂತಿರ್ತೆ ಹಾ ಬರ್ರಿ ಬೆಸ್ಟ್ ಭೂಮಿ ಯಾಕೆ ಹಿಂಗ್ ಕೂತಿ ಊರ್ ಕಡೆ ನಿಲ್ಲತ್ತ ಜೀವ ಏನ್ ವಾಪ ನೆನಪಲ್ಲತ್ತಾರ ಭೂಮಿ ಯಾಕೆ ಯಾಕೆ ಮಂಗ್ ಮಾಡಿ ಇವತ್ತು ನಮ್ ಹೊಸ ಜೀವನ ಶುರು ಹೋಗೈತಿ ಸ್ವಲ್ಪ ನಕ್ಕೋತಿರು ನೋಡು ಭೂಮಿ ನಿನ್ ಮನ್ಸಿಗೆ ವಿರುದ್ಧಾಗಿ ನಾನ್ ನಡೆಯಂಗಿಲ್ಲ ಮೊದಲ ಒಬ್ಬರಿಗೊಬ್ಬರು ಹೊಂದಾಣಿಕೆಯಾಗಿ ನಡಿಮಂತ ಆಮೇಲೆ ಮುಂದೆ ಹೊಸ ಜೀವನ ನೋಡುಮಂತ ನೀನು ರೆಸ್ಟ್ ಮಾಡು ರೂಮ್ ನೋಡ್ಕೊ
ಟೈಮ್ ಬೆಳೆದ ಮಲ್ಕೊ ನೀನು. ಅಂತ ದೇವ್ರಂತ ಮನುಷ್ಯನ್ ಗಂಡನ್ ಪಡ್ಯಾಕ ನಾ ಪುಣ್ಯ ಮಾಡಿರ್ಬೇಕ. ಆದ್ರ ಅವ್ರ ಪಾಪ ಮಾಡಿದಾರ. ಆ ರಾಮುನ್ ಸಲುವಾಗಿ ನಾ ಇವ್ರಿಗೆ ದ್ರೋಹ ಮಾಡತ್ತನಿ. ಆದ್ರೂ ಪಾಪ ಎಷ್ಟೋ ತಾಳ್ಮೆದಿಂದ ನನಗ್ ಸಂಭಾಳಿಸಿ ಮಲ್ಕೊಂಡ್ರ. ನಾ ನೋಡ್ರ ಆ ರಾಮುನ್ ನೆನ್ಸಾತನಿ. ಈ ಒಳ್ಳೆ ವ್ಯಕ್ತಿಗ್ ಮೋಸ ಮಾಡಕ್ ನನಗೂ ಮನಸ್ ಬರ್ವಾತ. ಇವ್ರಿಗೆ ಯೋಗ್ಯ ಅದು ಹೆಂತಿನೂ ನಾ ಅಲ್ಲ. ರಾಮ, ನಾನ್ ಸ್ವಲ್ಪ ಬ್ಯಾಂಕಿಗೆ ಬರ್ತೀನಿ. ನಿಮ್ ಮನೆಯವರು ಒಬ್ರೇ ಯಾಕಾರ ನೋಡ್ ಸ್ವಲ್ಪ ಮನ್ಕೊಂಡ್ ನೋಡ್ತಿರು. ಪಾಪ ಅವರು ಹೊಸ್ತಾಗಿದಾರ ಗೊತ್ತಾಗಲ್ಲ. ಮನಿ ಬಿಟ್ಟು ಆ ಕಡೆ ಅಡ್ಡಾಡ್ಕೊತ ಹೋಗ್ಬೇಡ. ನಾ ಹೋಗ್ಬರ್ತೀನಿ ಬ್ಯಾಂಕಿಗೆ. ಅದು ಅಣ್ಣ ನಾನು ಹೋಗಿ ಬರ್ತೀನಿ. ಇಲ್ಲ ಬೇಡ, ನಾ ಎಲ್ಲ ಹೋಗ್ಬರ್ತೀನಿ. ಮನ್ ಕಡೆ ಹುಷಾರ್ ನೋಡ್ಕೊ. ಮನ್ ಕಡೆ ರಾಮು, ರಾಮು ನಾ ಹೇಳಿ ಸ್ವಲ್ಪ ಕೇಳ. ರಾಮು, 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 ರಾಮು ಒಂದ್ ಸ್ವಲ್ಪ ನಿನ್. ರಾಮು ನಿನ್ ಜೊತೆ ಮಾತಾಡ್ಬೇಕು. ರಾಮು, ನೀ ಎಷ್ಟು ದಿನ ಎಲ್ಲಿ ಹೋಗಾಮದಿ ನೋಡ್ತಾನ. ನಾನು ಎಷ್ಟು ದಿನ ದೂರ ಹೋಗ್ತಿ ಅದ್ನು ನೋಡ್ತಾನ. ಎಲ್ಲಿ ಹೋಗೋದಿಲ್ಲ ನೀ ಬಾಳ ದಿನ. ನಾನ್ ನೆತ್ತಿಕ ಬರ್ತಿ ಮತ್ತ ನೀನ್ ಒಂದಲ್ಲ ಒಂದ್ ದಿನ ನಾ ಪಡ್ಕೋತಾನ. ಬಗಲಾಕಿ ಮನೆಗೆ ಇರೋತ್ ನಾ ಹೇಳಿನಿ. ಭೂಮಿ, ಭೂಮಿ ಎಲ್ಲಿ ಹೊರಗಿರೋ ಹೋಗ್ಯಾರ ಏನು ಮತ್ತ? ಏನು ಹೇಳಿಕಿ ಮೈನ್ ತೋಟ ಇಟ್ಟು ಹೋಗ್ಯಾರ. ಮೈನ್ ತೋಟ ನೋಡ್ಬರ್ಲೆ ಅಲ್ಲೇ ಕೂತ. ರಾಮು, ಯಾಕೆ ನೀ ಹಂಗ ಕೇಳೋದವ್ರಗತ್ತೆ ಬಂದಿ? ಎಷ್ಟೋತನ ಒದರಾತನ್ನ ಅಲ್ಲಿ ನಿನಗ. ನೀವು ಇಲ್ಲಿ ಯಾಕೆ ಬಂದ್ರಿ? ಮೊದಲು ಹೋರಿ ಇಲ್ಲಿದು ಅಣ್ಣ ಬರ್ತಾನ ಈಗ. ಅಣ್ಣ ಬಂದ್ರೆ ಏನಾತ? ಹೋರಿ ಇಲ್ಲಿ ಬರ್ಬಾರ್ರಿ. ಹೋರಿ ಯಾಕೆ ಗಣತಿರ? ಅಲ್ ರಾಮು, ನನ್ನಿಂದ ದೂರ ಯಾಕೆ ಹೊಂಟಿದಿ? ನನ್ನಿಂದ ಏನ್ ತಪ್ಪಾಗೈತೆ? ಅಂತ ದೊಡ್ಡ ತಪ್ಪ ನಾ ಏನ್ ಮಾಡೇನಿ? ನಿನ್ ಪ್ರೀತಿ ಮಾಡಿದ್ದ ದೊಡ್ಡ ತಪ್ಪ ನಂದ? ನೋಡ್ರಿ ಏನಾರ ತಪ್ಪು ಒಪ್ಪ ಅದು ಇರ್ಲಿ, ಆಮೇಲೆ ಇರ್ಲಿ. ಈಗ ನೀವು ನಮ್ಮ ಅಣ್ಣನ ಹೇಳ್ತಿದ್ದೀರಿ. ಹೇಳ್ತಂದ್ರ ತಾಯಿ ಸಮಾನ. ದಯವಿಟ್ಟು ಆ ಜಾಗಕ್ಕೆ ಕಳಂಕ ಮಾತ್ರ ತರಕ್ ಹೋಗ್ಬೇಡ್ರಿ. ದಯವಿಟ್ಟು ಇಲ್ಲಿ ಹೋಗ್ಬಿಡ್ರಿ. ನೋಡ್ರಾಮು, ತಾಯಿ ವೈನಿ ಅದನ್ನೇನೋ ಅನ್ನಕ್ ಹೋಗ್ಬೇಡ. ನಿಮ್ಮ ಅಣ್ಣನ ಹೆಸರು ಮ್ಯಾಗ ಇದು ತಾಳಿ ಒಂದ ನನ್ ಕುತ್ತಿಗೆ ಕಟ್ಟೈತಿ ಹೊರತು ನಾ ಅವ್ನ ಸ್ವತ್ತ ಆಗಿಲ್ಲ. ನೀ ಯಾವತ್ತಿದ್ರು ನನ್ನ ಸ್ವತ್ತ. ನಾನ್ ನಿನ್ ಪಡ್ಕೋತನ್ ರಾಮು. ನಿನ್ ಬಿಟ್ಟು ನನಗೆ ಇರಾಕ್ ಆಗುದಿಲ್ಲ. ಯಾಕೆ ನಿಲ್ಸರಿ ನಿನ್ ಮಾಟ? ನಮ್ಮ ಅಣ್ಣ ನನ್ನ ಮ್ಯಾಗ ಪ್ರಾಣನ ಇಟ್ಕೊಂಡಾನ. ಏನ ಅವನ್ನ ಇಟ್ಟಿದ ನಂಬಿಕೆಗೆ ಅವನ ಸಂಸಾರ ಹಾಳು ಮಾಡೋದು ನನ್ನ ಕೈಲಿ ನಿಗುದಿಲ್ಲ, ಮಾಡೋದು ಇಲ್ಲ. ರಾಮು, ಒಂದ್ ಮಾತು ಕೇಳಿಸ್ಕೊ. ನೀ ಯಾವತ್ತಿದ್ರು ನಿನ್ ಯಾವ್ದೋ ಪರಿಸ್ಥಿತಿಯಾಗ ನಾ ಪಡ್ಕೋತಾನ ನನ್ನ ಗಂಡ ಅಂದ್ರ ನಿಮ್ಮ ಅಣ್ಣ. ಅವನು ಅಡ್ಡ ಬಂದ್ರ ನಾ ಬಿಡುದಿಲ್ಲ. ನೀನು ಅರ್ಥ ಮಾಡ್ಕೋ ರಾಮು. ನಾನು ನಿನ್ ಭಾಳ ಇಷ್ಟಪಡತಾನೆ. ರಾಮು, ಯಾಕೋ ಏನ್ ಮಾಡತ್ತೀರಿ? ಹಂಗೇನಿಲ್ರಿ. ಅವ್ರು ಊಟ ಮಾಡಿಲ್ರಿ. ಅನಾನ ಬಂದಿನ್ರಿ ನಾನು ಕರ್ಯಾಕ. ಅವ್ರು ಹಿಂಗ ಮಾಡತ್ತಾರ್ರಿ. ನಾ ಈ ಮನಿಗ್ ಬಂದಾನ್ ಹಿಡಿದ್ರಿ. ಊಟ ಇಲ್ಲ, ನೀರಿಲ್ಲ, ನಾನ್ ನೋಡೋದಿಲ್ಲ, ಮಾತಾಡ್ಸೋದಿಲ್ಲ. ನಾ ಈ ಮನ್ಯಾನಕ್ಕೆದ ನಾನು ಹೊರಗಿನಕ್ಕೆದನನ್ರಿ. ಯಾಕಪ್ಪ? ಅಲ್ರಿ ನೀವ ಹೇಳ್ರಿ. ಮಾತಾಡುದಿಲ್ಲ, ಏನಿಲ್ಲ. ಈ ಮನಿಗ್ ಸೊಸಿಯಾಗಿ ಬಂದನ, ಶತ್ರುವಾಗಿ ಬಂದನ್ರಿ. ನಾ ಹೊಂದ್ಕೊಂಡ್ ಹೋಗತ್ತೀರಿ. ನಮ್ ತಮ್ಮನ್ ಕೂಡ ಹೊಂದ್ಕೊಂಡ್ ಹೋಗತ್ತೀರಿ. ಮಾತಾಡ್ಲಿಕ್ಕೆ ಹೆಂಗ್ ಹೊಂದ್ಕೊಂಡ್ ಹೋಗ್ತಾರ್ರಿ? ಯಾಕಪ್ಪ? ಅಲ್ರಿ ಹಿಂಗ ಮಾಡತ್ತಾರ್ರಿ ಅವ್ರು. ನೀವ್ ಹೋದ್ರಂದ್ರ ಮನಿಯಿಂದ ಹೊರಗ ಹೋಗಿ ಬಿಡ್ತಾರ್ರಿ. ಒಟ್ಟ
ಅಲ್ರಿ ನಾ ಇವ್ರ ಮನಿ ಸೊಸಿ ಅದ ನಾನು ವೈರಿ ಅದನ್ರಿ ನಾನು. ಅಲ್ಲೋ ನಿಮ್ಮ ಒಯ್ನಿ ಅದಕ್ಕೆ ಒಯ್ನಿ ಅಂದ್ರೆ ತಾಯಿ ಸಮಾನ. ಚಂದೆ ಉಣ್ಣು ತಿನ್ನು, ಚಂದೆ ಮಾತು ಕೇಳು. ಅಲ್ಲ ನಿಮ್ಮ ಮಗನ ಸಮಾನ ನೋಡ್ಕೋತಾಳ. ನಿನಗೇನು ಕಮ್ಮಾಗ್ಯದ? ಹಿಂಗ್ಯಾಕೆ ಮಾಡತ್ತಿ? ತಮ್ಮನ್ ಕೂಡ ಹೊಂದ್ಕೊಂಡ್ ಹೋಗತ್ತೀರಿ. ಇವ್ರ ಮಾತಾಡ್ಲಿಕ್ಕ ಹೆಂಗ್ ಹೊಂದ್ಕೊಂಡ್ ಹೋಗೋದ್ರಿ? ಹೊಂದ್ಕೊಂಡು ಹೊಸ್ದಾಗಿ ಅದ ನಮ್ಮ ಒಯ್ನಿನ ಪಾಪ ಹೇಳ್ಕೋತ ಕೇಳ್ಕೋತ ಚಂದಾಗಿ ಇರೋಕಿಲ್ಲಪ್ಪ. ನಿನಗೇನು ಕಮ್ಮಡಿನಪ್ಪ ಆರಾಮು? ಆಯ್ತಣ್ಣ, ತಪ್ಪಾತನ, ಇನ್ನೊಂದ್ಸಲ ಮಾಡ್ದಲ್ಲ. ಸತ್ಯ ಹೇಳಿದ್ರೆ ನಮ್ಮ ಅಣ್ಣನ ಸಂಸಾರ ಹಾಳಾಕತಿ. ಅದನ್ನ ಸತ್ಯ ಹೇಳಾರ ಮುಚ್ಚಿಟ್ಕೊಂಡ್ರೆ ನಂದು ಜೀವನ ಹಾಳಲ್ಲ ಬಚ್ಚ. ಮುಚ್ಚಿಟ್ಕೊಂಡ ಹೋಗು ಚಲೋ. ಆದ್ರೆ ಸಂಸಾರ ಮಾತ್ರ ನಾವು ಅಣ್ಣಂದು ಹಾಳು ಮಾಡೋದು ಬೇಡ. ಅವ್ನು ಚಂದ ಇರ್ಲಿ, ಒಟ್ಟು ದೇವ್ರ ಅವ್ನು ಚಂದ ಇಡ್ಲಿಪ್ಪ. ನೋಡ್ಬೊಮ್ಮೆ ಅವ ಸಣ್ಣವದಾನ, ಸ್ವಲ್ಪ ಅವಾಗ ಬುದ್ಧಿ ಇಲ್ಲ, ಹೊರಗಿನ ಪ್ರಪಂಚದ ಬುದ್ಧಿ ಜಾಸ್ತಿ ಇಲ್ಲ. ಬಟ್ ಅನ್ಸರ್ಸಂದ್ ಹೋಗು. ಸ್ವಲ್ಪ ಹೇಳುತ್ತ ಬಾ, ಕೇಳುತ್ತ ಬಾ. ಸ್ವಲ್ಪ ಸಡಕ್ ಪಡಕ್ ಮಾಡ್ತಾನ. ಏನ್ ತಾಯಿ ಏನ್ರ ನೀನೇ ಅಲ್ಲ ಅವಂಗ. ನಾನು ಅದಕ್ಕ ಗಪ್ಪ ಅದನ್ರಿ. ನೋಡು, ತಾಯಿ ತಂದಿಲ್ಲಾರೆ ಬೆಳೆದೇವ್ ನಾವು. ನೋಡು, ಚಂದೆ ನೋಡ್ಕೊಂಡು ಚಂದೆ ಅನ್ಸರ್ಸಂದ್ ಹೋಗು. ಸ್ವಲ್ಪ ತಿಳಿಸಿ ಹೇಳುತ್ತ ಬಾ. ನೀವೇನ್ ವಿಚಾರ ಮಾಡ್ಬೇಡ ತಗೋರ್, ನಾವ್ ಹೊಂದ್ಕೊಂಡ್ ಹೋಗ್ತೇನ್ರಿ. ಅದಲ್ರಿ ನೀವ್ ಇಷ್ಟು ಜಲ್ದಿ ಬಂದ್ರಿ ಆಫೀಸ್ ತಿಂದ್ರಿ? ಇಲ್ಲ, ನಾನೊಂದು ಫೈಲ್ ಬಿಟ್ಟು ಹೋಗಿದ್ದೆ. ಅದು ಫೈಲ್ ಅಲ್ಲಿ ಫೋನ್ ಬತ್ತು, ಸರ್ದು ಫೈಲ್ ಒಯ್ಬೇಕತ್ತ ಮನಿಗ್ ಬಂದಿದ್ದೆ. ಮನ್ಯಾಗ ನೋಡ್ದೆ, ಕಾಣ್ಲಿಲ್ಲ. ಅದಕ್ಕೆ ತೋಟಕ್ಕೆ ಹೋಗಿರೋದಕ್ಕೆ ಬಂದಿದ್ದೆ. ಹೌದ್ರಿ? ಬಾ, ನಮ್ ಫೈಲ್ ಕೊಡೋದ್ ಬಾ. ರಾಮು, ಯಾಕೇನ್ ಚಿಂತೆ ಮಾಡತ್ತಿದಿ? ಪ್ಲೀಸ್ ಜೋಯ್ನಿಯರ, ಇಲ್ಲಿಂದ ಹೋಗ್ರಿ. ನಮ್ಮ ಅಣ್ಣಗ ಮೋಸ ಮಾಡ್ಬೇಡ್ರಿ, ದಯವಿಟ್ಟು ನಿಮ್ಗೆ ಹೇಳ್ತೀನಿ. ನಿಂಗ್ ಹೇಳಾತಾನಿ ನಾನು ನಿನ್ ಬಿಟ್ಟು ಹೋಗುದಿಲ್ಲತ್ತ. ಹೌದು, ಮೋಸ ಗೀಸ ಇದೇನ? ನನಗ ಆದ ಅನ್ಯಾಯಕ್ ನಾ ನ್ಯಾಯ ಕೇಳಾತಾನಿ. ಏನ್ರಿ ನ್ಯಾಯ ಅಲ್ಲ, ನೀನ್ ಪಡ್ಕೋಬೇಕನ್ನೋದ್ ನನ್ ಗುರಿ. ನಾನೇನ್ ಪಡ್ಕೋತಾನ. ಅದು ಅಲ್ದ, ನಾಳಿ ನಿನ್ನ ದೇವ್ರ ಗುಡಿಗೆ ಹೋಯಾತಾನ. ಆ ದೇವಸ್ಥಾನದಾಗ ನಾ ಹೇಳಕ್ ಹಚ್ತಾನ, ಭೂಮಿ ನನ್ನ ಕೆತ್ತ. ಇದ್ ನನ್ ಚಾಲೆಂಜ್. ಈಕಿ ದೇವ್ರ ಗುಡಿ ಹೋಗಿ ಏನ್ರ ಗದ್ದ ಮಾಡ್ತಾಳ. ಇಲ್ಲೇ ಈಕಿಗೆ ಏನ್ರ ಮಾಡಿ ಕೈಕಾಲು ಬಿದ್ದರೆ ಅದೇನು ಗದ್ದ ಮಾಡಾರ ಅಂತ ಕೇಳ್ಕೊಬೇಕಾಗೈತಿ. ಭೂಮಿ, ಇವತ್ತ ಅಣ್ಣ ದೇವ್ರ ಗುಡಿ ಕರ್ಕೊಂಡ್ ಹೊಂಟಾನ. ನೀನು ಕಾಲು ಹಿಡಿದು ಕೇಳ್ಕೊತಾನೆ, ದಯವಿಟ್ಟು ಅವ್ನು ಬಾಳೆ ಹಾಳು ಮಾಡಿಬೇಡ, ಅಲ್ಲಿ ಏನೂ ಗದ್ಲ ಹಿಡಿಸ್ಬೇಡ. ಯಾಕಂದ್ರೆ ಆ ಪಾಪ ನಮಗ ಕುತ್ಕೋದ್ ಬೇಡ. ಅವತ್ತು ನಿನ್ಗೆ ಹೇಳತ್ತೀನಿ, ಕಾಲ್ ಹಿಡಿಬೇಕಾಗಿದ್ದ ನೀ ಅಲ್ಲ ನಾ. ಯಾಕಂದ್ರ ಇವತ್ತ ದೇವ್ರ ಗುಡಿಯಾಗ ನೀನ ಒಪ್ಪಕೋ, ಭೂಮಿ ನನ್ನ ಕೆತ್ತ. ಇದೆಲ್ಲ ಪ್ರಾಬ್ಲಮ್ ಇರಂಗಿಲ್ಲ. ಇಲ್ಲಾದ್ರ ದೇವ್ರ ಅಣಿ ಮಾಡಿ ಹೇಳ್ತಾನ, ನಿಮ್ಮ ಅಣ್ಣನ ಮುಂದೆ ಇದ್ದದೆಲ್ಲ ಸತ್ಯ ಹೇಳಿಬಿಡ್ತಾನ. ನಿರ್ಧಾರ ನಿನಗ್ ಬಿಟ್ಟೆ.
ನೀವೆಲ್ಲ ರೆಡಿ ಕೂತಿರ್ಕರೆ ಈ ವಾರ ಏನ್ ಬೇಡ ದೇವಸ್ಥಾನಕ್ಕೆ ಹೋಗೋದು ಮುಂದೆ ಅವ್ರು ಹೋಗೋಣ ಅಂತ ನಂದು ಸ್ವಲ್ಪ ಆಫೀಸ್ ಕಲಿಂದ ನಾನು ಹೋಗ್ಬರ್ತೀನಿ. ಯಾಕ ಮೂತಿ ಡಲ್ ಮಾಡಿದ್ರಲ್ಲ ದೇವ್ರ ಹೋಗಿ ಕ್ಯಾನ್ಸಲ್ ಅಂದ್ರೆ ಏನಾಗತ್ತೆ ಮುಂದೆ ಅವ್ರು ಹೋಗೋನು ನಂದು ಸ್ವಲ್ಪ ಅರ್ಜೆಂಟ್ ಅದ ಆಫೀಸು ಅದಕ್ಕೆ ನಾನು ಹೇಳಿದ್ ನಿಮ್ಗೆ ಮುಂದೆ ಅವ್ರು ಹೋಗುತ್ತೋ ನನಗೇನಿಲ್ಲ ನಾವು ಒಂದಿನ ದೇವ್ರ ಹೋಗ್ಬಿಟ್ಟು ಹೋಗ್ಲ ಬೇರೆ ಆಗಿದ್ದಲ್ಲ ಅವ್ರದ ಕಾರಣ ನಿಮಗೇನ್ರಿ ಅಡ್ವಾನ್ಸ್ ಹೇಳಕ್ ಬರಂಗಿಲ್ಲ ಮದ್ವೆ ಆದ್ದಿ ನಾವ್ ಒಂದಿನ ಹೊರಗ್ ಕರ್ಕೊಂಡ್ ಹೋಗಿಲ್ಲ ಇವತ್ ಅಪ್ಪುಪ್ರಕ ದೇವಸ್ಥಾನಕ್ ಹೋಗ್ತಾನಂತ ಕರ್ಕೊಂಡ್ ಹೋಗಿ ಕಿಶನ್ ಮತ್ ನಾನ್ ಆಸೆ ಎಲ್ಲ ನೀರ್ ಪಾಲ್ ಮಾಡ್ತೀರಿ ಬರೇದ ಆತ್ ನಿಂಬದು ಭೂಮಿ ಇಲ್ಲ ಮುಂದೆ ಹೊರಗೋನಲ್ಲ ಒಂದು ಗಂಡ ಅಂತಿರಂತೂ ಪಾರದಂಗ ಆಯ್ತು ಕರೆ ಆಕಿನ ಕಣ್ಣು ಮುಂದೆ ನಾ ಇಲ್ಲಿ ಇದ್ನಂದ್ರೆ ಆಕಿಂದ ಕಾಟ್ ನನಗಂತೂ ತಪ್ಪಿದ್ದಾಳೆ ಏನಾರ ಮಾಡಿ ಈ ಮನೆಯಿಂದ ಆಕಿನ ಕಣ್ಣು ಮುಂದೆ ಮೊದಲು ಹೋಗ್ಬೇಕು ನಾವು ಒಟ್ಟು ನಮ್ಮ ಅಣ್ಣಗೆ ಏನ್ರಿ ಮಾಡಿ ಹೇಳ್ತಾನೆ ಹೋಗಿ ನನಗೆ ನೆಮ್ಮದಿಯಿಂದ ಇಡ್ಲಾಕು ಬಿಡುವುದಿಲ್ಲ ಗೊತ್ತು ನನಗೆ ಗೊತ್ತಾಗೈತಿ. ಈಗ ಅದಾನ ಒಬ್ಬನ ಈಗ ಹೇಳಿದಾರತ್ತು ಅಣ್ಣ ನೀನು ಅನ್ಸಲಿ ಒಂದು ಮುಖ್ಯ ವಿಷಯ ಮಾತಾಡ್ಬೇಕಾಗಿತ್ತು ಏನಪ್ಪ ಅಂತದು ಏನು ಇಲ್ಲ ನಮ್ಮ ದೋಸ್ತ ಬೆಂಗಳೂರಿನಾಗ ಒಂದು ಕಂಪ್ನಿ ತಯಾರು ಮಾಡ್ಯಾನ ಪಾರ್ಟ್ನರ್ ಕೂಡಲತ್ತಾನ ಅದಕ್ಕೆ ಬೆಂಗಳೂರು ಕೊಡ್ಕೊಳತ್ತಾನ ಹಿಂಗೇನು ತೇರದಪ್ಪ ಸಡನ್ಲಿ ಏನು ಮತ್ತು ಅದೇ ಇಲ್ಲಿ ನನಗೂ ಇಲ್ಲಿ ಏನು ಖಾಲಿ ಕೂತೇನ ಸುಮ್ಮ ಖಾಲಿ ಹಾಕೊಂಡ್ರದು ಆ ಕಡೆ ಹೋಗ್ಬೇಕಲ್ಲ ಆಯ್ತಪ್ಪ ನೋಡು ಹುಷಾರ್ ಆಯ್ತು ಹೋಯ್ ಬಾ ಹೋದ್ರಲ್ಲ ಹೋಯ್ ಬಾ ಓಹೋ ಇದ್ದ ನಿನ್ ನವರಂಗಿ ಆಟ ನನ್ನ ಬಿಟ್ಟು ಹೋಗೋ ಪ್ಲಾನ್ ಮಾಡತ್ತಿದಿ ಮಗಳಿಗೆ ಎಷ್ಟು ಮಾಡ್ತೀನಿ ನೋಡ್ತೀನಿ ನಾನು ನಿನ್ನ ಬೆಂಗಳೂರಿಗೆ ಕಳ್ಸೋದ ಬಿಡೋದ ಎಲ್ಲ ನನ್ನ ಕೈಯಾಗ ಐತಿ ಯಾಕಂದ್ರ ನಿಮ್ಮ ಅಣ್ಣ ನಾ ಆಡ್ಸೋ ಗೊಂಬಿದ್ದಂಗ ಹೋಗಿ ನೋಡುನು ಹೆಂಗ್ ಹೋಗ್ತಿ ಬೆಂಗಳೂರ್ಕ್ ಹೋಗ್ತಾನಂತ ಹಿಂಗ್ ಬೆಂಗಳೂರ್ಕ ನೋಡ್ತಾನ ಹೆಂಗ್ ಹೋಗ್ತಾನ ರೀ ರೀ ಬರಿಲ್ಲ ಒಂದ್ ಸ್ವಲ್ಪ ಕೆಲ್ಸ ಐತಿ ಮತ್ತೆ ಎಲ್ಲಿ ಹೋಗ್ತಾನ ಅಂದಿದ್ರಿ ಹೋಗ್ಲಿಲ್ಲ ಹೋಗ್ಬೇಕು ಸ್ವಲ್ಪ ಗಿಡಕ್ಕೆ ನೀರ್ ಹಾಕ್ರೆ ಇನ್ನೊಂದ್ ತಾಸ್ ಲೇಟ್ ಅದ ಇನ್ನೊಂದ್ ತಾಸ್ ಬಿಟ್ಟು ಹೋಗ್ಬೇಕು. ಹೌದಾ ಮತ್ತೆ ಏನ್ ನಿಮ್ ತಮ್ಮ ಏನ್ ಮಾತಾಡತ್ತಿದ್ದ ಸೀರಿಯಸ್ ಆಗಿ ಏನ್ ಪ್ರಾಬ್ಲಮ್ ಆಗೈತೆ ನಮ್ಗೇನು ಹೌದು ತಮ್ಮ ಬೆಂಗಳೂರಿಗೆ ಹೋಗೋಣತ್ತ ಯಾರೋ ಅವ್ರ ಫ್ರೆಂಡ್ ಫ್ಯಾಕ್ಟ್ರಿ ಒಳಗೆ ಏನೋ ಪಾರ್ಟ್ನರ್ಶಿಪ್ ವರ್ಕ್ ಮಾಡ್ತಾನ ಹೋಗ್ತಿನ್ಲತ್ತಾನ ಅದಕ್ಕೆ ಸಡನ್ ಆಗಿ ಹೇಳ್ದ ನಾನು ವಿಚಾರ ಮಾಡಿದೆ ಮತ್ತ ಮಾಡ್ತಿಂತ ನಮ್ಗೆ ಮಾಡ್ಲಕ್ಕ ಹೋಗಿ ಬರ್ಪ ಅಂತ ಹೇಳಿದೆ. ಅಲ್ರಿ ಪಾರ್ಟ್ನರ್ಶಿಪ್ ದಾಗ ಕೆಲಸ ಮಾಡೋದ್ ಅವಶ್ಯಕತೆ ಏನೈತಿ ನಮ್ದಾಗ ಕೋಟ್ಯಾಂತರ ಆಸ್ತಿ ಐತಿಲಿ ನೀವ್ ಏನ್ ಕಡಿಮೆ ಮಾಡಿದತ್ತ ಅವ್ ಬೆಂಗಳೂರ್ಕ್ ದುಡ್ಯಾಕ ಹೊಂಟಿದಾನು ನೋಡ್ರಿ ಒಂದ್ ಮಾತ್ ಇಬ್ರ ಇರೋದ ಅಣ್ಣ ತಮ್ಮ ಇಬ್ರ ಇದಿರ ಮನ್ಯಾಗ ಅವನ್ ದೂರ ಕಳಿಸಿ ಜನ ಹೆಂಗೋ ಏನೋ ಮೊದ್ಲ ದೊಡ್ಡ ಸಿಟಿ ಇರದ ಅದೇ ನಾನು ವಿಚಾರ ಮಾಡೀನಿ ಮತ್ತ ಸಡನ್ ಆಗಿ ಹೊಕ್ಕಿನ ಅಂದನ ಅವ್ ಸಣ್ಣವದಾನ್ರಿ ಅವ್ ಏನ್ ಬೇಕಾದತ್ತಾನ್ರಿ ಅದಕ್ ನೀವು ಹೂ ಅಂದ್ ಬಿಡೋದ ನೋಡು ಮಾತಾಡ್ತೀನಿ ಮತ್ತೆ ಸ್ವಲ್ಪ ಮಾತಾಡೋದ್ ಏನು ಇಲ್ಲ ರೀ ಬೇಡಪ್ಪ ಇಲ್ಲಿಂದ ವೈನಿನೂ ಒಬ್ಬಾಕಿ ಮನ್ಯಾಗ ಇರ್ತಾಳು ಆಕಿಗೆ ಮತ್ ನಾ ಹೊರಗಿರ ಹೋಗವ ಆಕಿ ಮನ್ಯಾಗ ಯಾರು ಇರಂಗಿಲ್ಲ ಆಕಿ ಜೋಡಿ ಇರತ್ತ ಅವಂಗ ತಾಕೀತ್ ಮಾಡ್ರಿ ಬೆಂಗಳೂರ ದುಬೈ ತಿರ್ಗಾಡೋದೇನ್ ಅವಶ್ಯಕತೆ ಇಲ್ಲ ಮನ್ಯಾಗ ಆಳಾತೈತ್ರಿ ಆಸ್ತಿ ಅದನ್ನ ತಿಂದ ಆಗಿ ಮಾಡತ್ತ ಹೇಳ್ರಿ ಅವ್ ಸ್ವಲ್ಪ ಸರಿ ಹೇಳ್ತೀನಿ ತಗೋ. ಅಣ್ಣ ಹೋಗಿ ಬರ್ರಿ ರಾಮ ಬಾಯ್ ನೋಡಪ್ಪ ಬೆಂಗಳೂರಿಗೆ ಹೋಗೋದು ಬೇಡ ನಿಮ್ಮ ಮನೆಯವ್ರು ಬೇಡತ್ತಾರ ಇಲ್ಲೇ ದುನಿಯಾ ಹೊರದಾಗ ಕೆಲಸ ಅದ ಸುಮ್ಮ ಆಗೋದು ಬರ್ತಿರ್ತಾರ ಇಲ್ಲೇ ಮಾಡ್ಕೊತಿದ್ರು ಸುಮ್ಮನೆ ದೂರ ಹೋಗಿ ಊಟದಿದೆಲ್ಲ ಹೈರಾಣ ಲೇಟ್ ಮಾಡ್ದಪ್ಪ ನಾನು ಅದೇ ವಿಚಾರ ಮಾಡಿದೆ ಬೇಡ ಸುಮ್ಮಿಲ್ಲೇ ಆಗೋಳೇನು ಮಾಡ್ಕೊತಿದ್ ಬಿಡ
ನಮ್ಮ ನಿಮ್ಮ ಮನಿ ನೋಡು ನಿನ್ನ ಮ್ಯಾಲೆ ಎಷ್ಟು ಕಾಳಜಿ ಮಾಡ್ತಾರ ಇಷ್ಟು ಕಾಳಜಿ ಮಾಡಿ ಮನಿ ಸಿಗ್ತಾರ ಇಲ್ಲೇ ನಮ್ಮಲ್ಲಿ ದುನಿಯಾ ಕೆಲಸ ಅದ ಆಳುಗಳು ಸಿಗಲ್ಲ ಈಗ ಇಲ್ಲೇ ಆಳುಗಳು ಚಂದ ಮಾಡ್ಕೋತಿರೋ ಬೆಂಗಳೂರಿನ ಬೇಡ ಇಲ್ಲೇ ಮಾಡ್ಕೋತಿರ ಅಂತ ಬ್ಯಾಗ್ ಅಲ್ರಿ ನಿಮ್ ತಮ್ಮಗ ಬೆಂಗಳೂರಿಗೆ ಹೋಗೋದು ಬಿಡಿಸಿಗತ್ತ ಏನ್ ಬೇಜಾರಾದ್ರಿ ನೀನು? ಏನಿಲ್ಲ ಆಯ್ತಾ ಬಿಟ್ಟು ಚಲೋನೇ ಆಯ್ತು ಇಲ್ಲೇ ಕೆಲಸ ಮಾಡ್ಕೋತ ನಮ್ಮಲ್ಲಿ ನಮ್ಮ ಕಣ ಮುಂದೆ ಇರ್ಲಿ ನನಗೂ ಅದೇ ವಿಚಾರ ನೋಡಿದ್ರೆ ಏನಂತಾರ ಹೀರೋ ಅಂತ ತಮ್ಮ ನೋಡಿ ಬೆಂಗಳೂರು ಕಳ್ಸಿಟ್ರ ಪ್ಲಸ್ಸಿಂದ ನಮ್ಗೆ ನಾನು ಅದ್ರ ಸಲುವಾಗಿ ಹೇಳೇನ್ರಿ ನಾವ್ ಒಬ್ಬ ತಮ್ಮದನ್ರಿ ಮತ್ತ ಅವ್ನ್ ದೂರ ಕಳಿಸ್ರ ಮತ್ ಆಜು ಬಾಜು ಮಂದಿ ನೋಡ ಬಂದ್ ಸೊಸಿ ಬಂದ್ ಇನ್ನೂ ಒಂದ್ ವಾರ ಆಗ್ಯಲ್ಲ ಮತ್ತ ಅಂತಂಬ್ರನ್ ದೂರ ಮಾಡ್ಲತ್ತ ಅನ್ಕೋತ್ ಕುಂಡ್ತಾರ್ರಿ ಅದಕ್ಕರಿ ಮತ್ತ ಇಲ್ಲೇ ಕೆಲ್ಸ ಮಾಡ್ಕೋತಿರ್ತಾನ್ರಿ. ಇಲ್ಲೇ ಇಲ್ಲ ನಮ್ ಕಣ್ ಮುಂದಿದ್ದು ಚಲೋನೆ ಅದೋ ತಮ್ಮದ ನಾವು ಮೊದಲ ಇಲ್ಲಿ ಆ ಕಡೆ ಕಳ್ಸಿಲ್ಲ ನನಗೂ ಬೇಜಾರಿತ್ತು ಇಲ್ಲಿತ್ತು. ಬೆಂಗಳೂರು ರಜಾ ಇಲ್ಲಿತ್ತನ್ಲ ಏನಂಗೈತಿ ಇವತ್ತ ಇವನ್ ಬಿಡಬಾರ್ದು. ಯಾಕೋ ರಜಾ ಇಷ್ಟು ಡಲ್ ಆಗಿದೆ? ಯಾಕೆ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗೈತೆ ಡಲ್ ಆಗಿದೇನ? ಇದನ್ನು ವಿಚಾರ ಮಾಡತ್ತಿರ್ಬೇಕಲ್ಲ ಈಕಿಗೆ ಹೆಂಗ್ ಗೊತ್ತಾತಪ್ಪ ಆತ ನಿನ್ನ ಪ್ರತಿಯೊಂದು ಹೆಜ್ಜೆನೂ ನನಗೆ ಗೊತ್ತಾಗ್ತೈತಿ. ನೀ ಏನು ಮಾಡ್ತಿ ಏನು ಬಿಡ್ತಿ ಎಲ್ಲಿ ಹೋಗ್ತಿ ಎಲ್ಲಿಲ್ಲ ಎಲ್ಲ ನನಗೆ ಗೊತ್ತಿರ್ತೈತಿ. ಅದು ಅಲ್ದ ಈ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿಸಿದಕ್ಕೂ ನಾನು ನಿಮ್ಮ ಅಣ್ಣಗೆ ತಿಳಿತು ಇನ್ನಾದರೂ ನನ್ನ ಮಾತು ಕೇಳ್ಕೊಂಡ ಗಪ್ಪಿರೋದು ಕಲಿ. ಯಾಕೆ ಭೂಮಿ ಯಾಕೆ ನನಗೆ ಇಟ್ಟು ಹಿಂಸೆ ಕೊಡತ್ತಿ? ಯಾಕೆ ನನ್ನ ದಾರಿಗೆ ರಾಕ ಅಡ್ಡು ಬರತ್ತೆ ಹೇಳು? ನನ್ನ ಪಾಡಿ ನನ್ನ ದಾರಿ ನಾನು ಬಿಟ್ಬಿಡು. ನೋಡ್ರಾಮು ನಿನ್ನ ದಾರಿನ ನನ್ನ ದಾರಿ ನನ್ನ ದಾರಿನ ನಿನ್ನ ದಾರಿ. ಅದು ಅಲ್ದ ನಿನ್ನ ಗುರಿನೂ ನನ್ನ ಗುರಿನ ನಿನ್ನ ಪಡ್ಕೊಳ್ದ ಈ ಭೂಮಿಗಂತೂ ನೀ ಹತ್ತಂಗಿಲ್ಲ. ಅದನ್ನ ಮಾತ್ರ ನೆನಪಿನಾಗ ಇಟ್ಕೋ. ಬರೀ ಇದಕ್ಕೆ ಪ್ರೀತಿ ಅನ್ನೋದಲ್ರಿ ಅದಕ್ಕೆ ಹಠ ಅದಾರ ಹಠ. ನೀ ಏನಾರು ತಿಳ್ಕೊ ನನಗೆ ಸಂಬಂಧ ಇಲ್ಲ. ನೋಡು ಈ ತಾಳಿಗೆ ನಿಮ್ಮ ಅಣ್ಣ ಒಡೆ ಆಗಿರ್ಬೇಕು ಆದ್ರೆ ಈ ಮನಸ್ಸಿಗೆ ನೀನ ಒಡೆ ಅದಿ. ತಿಳ್ಕೊಂಡ್ರ ನಿನಗ ಒಳ್ಳೇದ ಇಲ್ಲ ಆದ್ರೆ ನಿನಗೆ ಬಿಟ್ಟಿದ್ದ. ನಿಮ್ಗೆ ಹಿಂದೆ ಒಂದ್ಸಲ ಒಂದು ಮಾತು ಹೇಳಿನಿ ನಮ್ಮ ಅಣ್ಣನ ಅನ್ಯಾಯ ಮಾಡೋದಲ್ಲತ್ತೇಳಿ ಏಟ್ ಮಾಡಿದ್ರನ್ನ ಆ ದಗದಕ್ಕೂ ನಾವು ಹೋಗೋದಿಲ್ಲ. ನೋಡ್ರಮ್ಮ ನಿಮ್ಮ ಅಣ್ಣ ಸಮಾಧಾನ ಮನುಷ್ಯ. ಈ ವಿಷಯ ಅವ್ನು ಹೇಳ್ರ ಎಲ್ಲಿನ ಹೊಡ್ಕೊತಾನ. ಅಥವಾ ನಾನ ಹೇಳೋ ಅಥವಾ ನೀನೇ ಹೇಳ್ತೀನೋ ಅಥವಾ ಒಪ್ಕೋತೀನೋ ನಿನಗ್ ಬಿಟ್ಟಿನ. ನಾ ಸರ್ಗೆ ಹೇಳ್ಕೊತ ಹೊಂಡಾಕ ಖಾಲಿ ಇಲ್ಲ. ನಂಗಷ್ಟು ತಾಳ್ಮೆನೂ ಇಲ್ಲ. ದಯವಿಟ್ಟು ಭೂಮಿ ನಿನ್ಗೆ ಹೇಳ್ತೇನೆ ಈ ಅನ್ಯಾಯ ಮಾಡಬೇಡ. ನಮ್ಮ ಅಣ್ಣಗೆ ಈ ಸತ್ಯ ಗೊತ್ತಾದ್ರೆ ಅವ್ನು ಸತ್ತ ಹೋಗ್ಕಣವ. ಅದಕ್ಕೆ ಈ ಅನ್ಯಾಯ ಇಬ್ರು ಕೂಡ ಅದನ್ನ ಮಾಡೋದು ಬೇಡ ನಾತನ. ನೋಡ್ರಮ್ಮ ಹಂಗಾದ್ರೆ ನಿನಗೆ ಬೇರೆ ಆಪ್ಷನ್ ಇಲ್ಲ. ನನ್ನ ಪ್ರೀತಿನೂ ಒಪ್ಕೋ ನನ್ನೂ ಒಪ್ಕೋ. ಹೆಂಗಾದ್ರು ನಿಮ್ಮ ಅಣ್ಣ ಸಮಾಧಾನ ವ್ಯಕ್ತಿನ ಗೊತ್ತಿಲ್ದಂಗ ನಮ್ ಪ್ರೀತಿ ಮುಂದುವರ್ಸುನು. ನೋಡ್ರಾಮು ನಿರ್ಧಾರ ಏನಿದ್ರು ನನ್ನ ಪರವಾಗಿರ್ಬೇಕ. ಬ್ಯಾರೇದ್ ಏನಾರ ವಿಚಾರ ಮಾಡಿದಿ ಅವೆಲ್ಲ ಟುಸ್ ಪಟಾಕೆನ. ಪಾ ನಮ್ಮ ದೋಸ್ತಗ ಇಂಥ ಅನ್ಯಾಯ ಆಗ್ಲತಿ ಪಾಪ ಅವ್ನು ಮೊದಲೇ ಮುದ್ದು ಮನುಷ್ಯ ಅವ. ಆದ್ರೂ ಹಿಂಗಾದ್ರೆ ಅವನ ಬಾಳೆ ಎಲ್ಲ ಅಳಗಾಲ ಹೋಗ್ತತಿ. ಒಂದಿಲ್ಲ ಒಂದು ಸ್ವಲ್ಪ ಹೇಳಬೇಕು ಅವಾಗ. ಆದ್ರೂ ಒಂದು ಸ್ವಲ್ಪ ಹೇಳ್ತಾನೆ. ಒಂದು ವೇಳೆ ಹೇಳಿದ್ರಿ ಅಂದ್ರೆ ಸ್ವಲ್ಪ ಅವ ತಡ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ ಮಾಡೋದು? ಏನಾರೇ ಮಾಡ್ಕೊಂಡ ಅಂದ್ರೆ ಆದ್ರೂ ಒಂದು ಸ್ವಲ್ಪ ಹೇಳ್ಬೇಕು ಅವ್ನ ಮುಂದೆ. ನಡಿ ಮನ್ಯಾಗಿರೋದು ಹೋದವ ಹೇಳ್ತಾನೆ ನಡಿ. ಶರಣೋ ಶರಣಪ್ಪ ಓ ಯಾರು? ನಾದನಪ್ಪ ಪರ್ಸು ಬಂದನ್ ಬಾರಪ್ಪ. ಪರ್ಸುವ ಹೌದಪ್ಪ ಆರಾಮಿಲ್ಲ. ಆರಾಮ್ ನೋಡ. ಸುಮ್ ನಿನಗೆ ಭೇಟಿ ಆಗ್ಬೇಕಂತ ಬರತ್ತಿದ್ನಿ. ಅದೇ ಅಟ್ಟುಟಾಗೆ ಮತ್ ಸುಮ್ ಮನ್ಯಾಗ ಮಾಡತ್ತ ಇರ್ತೋ ಅಪ್ಪ. ಹಂಗಾರೆ ಹೇಳುದಿಲ್ಲ ಪಾಪ ಅವನಿಗೆ ಕಣ್ಣಿದ್ದು ಕುಡ್ಡಾಗಿಬಿಟ್ಟಾನವ. ಖರೆ ಬರಲಿ ನೋಡಿ ಹೆಂಗಾರೆ ಮಾಡಿ ಅವನಿಗೆ ಒಂದು ಸ್ವಲ್ಪ ವಿಷಯ ತಿಳಿಸೇ ಬಿಡೋಣ. ಆದ್ರೆ ನನ್ನ ಆತ್ಮೀಗಡೆ ಅದನ ಅವಾಗೇನು ಗೊತ್ತಿಲ್ಲ. ಹಾಂ ಬಾಬಾ ಇಲ್ಲೇ ಬಾ. ಆರಾಮದಿಲ್ಲ? ಆರಾಮ್ ನೋಡು. ಖರೆ ಭಾಳ ದಿವಸ ಭೇಟಿ ಆಗಿದ್ದಿಲ್ಲ. ಅದೇ ಆಯ್ತಿದ್ದಿಲ್ಲ ನಾನು ಆಶ್ಚರ್ಯದೊಮ್ಮೆ ಸಡನ್ ಬಂದೆ. ಹೌದು ಹೌದು. ಭೂಮಿ
ಒಂಚೂರು ನೀರು ತೊಂಬ, ನಮ್ಮ ದೋಸ್ತ್ ಬಂದಾನ. ಭೂಮಿ ಭೂಮಿ ಹಾ ಬನ್ರಿ. ಹಾ ಇದು ನಮ್ಮ ಆತ್ಮೀಯ ದೋಸ್ತಿವ, ಅಗದಿ ಕ್ಲೋಸ್ ಫ್ರೆಂಡ್ ನನಗೆ. ಹಾ ಇದು ನಾನು ಹೇಳ್ತಿ ಭೂಮಿಕಾ ಅಂತ. ಹೌದು ನೋಡೇನ್ರಿ, ಆಗ್ಲೇ ನೋಡೇನಿ ಹೋಗಿ ನೋಡಿ. ನಮ್ಮ ಮನಿ ದೇವತೆಪ್ಪ. ಹಾ ಎಂದ ನಮ್ಮ ಮನಿ ಕಾಲಿಟ್ಟಾಳ ಅಂದ್ರೆ ನಮ್ಗೆ ಏನೂ ಕಮ್ಮಿ ಇಲ್ಲ. ಹೌದ್ರಿ. ಆಸ್ತಿ ಅಂತಸ್ತ ದುನಿಯಾ ಅದು. ಹೌದು. ಈ ಕಾಲಿಟ್ಟಿಂದ ನಮ್ಗೆ ಪೂರ್ತಿ ಸಂಪತ್ತೆಲ್ಲ ಆಗಿದೆ ನೋಡಪ್ಪ. ನಮಸ್ಕಾರ ರೀ. ಅದೆಲ್ಲ ನೀವು ಮನೆಗೆ ಕಾಲಿಟ್ಟ ನಿಡೋದು ಒಳ್ಳೇದ ನಡೆದೈತಿ ಅನ್ನಿಸ್ತೈತಿ. ಭೂಮಿ ನನ್ನ ದೋಸ್ತ್ ಬಂದಾನ, ಫಸ್ಟ್ ಕ್ಲಾಸ್ನ್ಯಾಗ ಕಡೆ ಚಂದ. ಏನು ದೋಸ್ತ ಮನ್ಯಾಗೆಲ್ಲ ಚಂದ ನಡಕತ್ತಿಲ್ಲ, ಆದ್ರೆ ಯಾಕೋ ನನಗೆ ಮನೆ ಸ್ವಲ್ಪ ಸಂಪ್ ಅನ್ಸ್ಲತ್ತೈತಿ. ಆದ್ರೆ ನಿಮ್ಮ ರಾಮು ಎಲ್ಲಿಗ್ಯಾನ? ಸ್ವಲ್ಪ ಡ್ಯಾಲಿ ಸೇತು ಆರಾಮಿಲ್ಲ, ಸ್ವಲ್ಪ ಜ್ವರ ಬಂದಂಗೆ ಒಳಗೆ ಮುಕ್ಕೊಂದಾನ. ಹೌದಾ? ಅವಾಗೇನು ಕಮ್ಮಿ ಹೋಮರೆ, ರೋಹಿಣಿ ಇಂಟಿ ಚಂದ ನೋಡ್ಕೊತಾರ. ಅವಂಗ ಭಾಳ ಬಂಗಾರ ನೋಡ್ಕೊತಾವ, ಏನೂ ಕಮ್ಮಿ ಇಟ್ಟಿಲ್ಲ ನಾವು. ಆರಾಮಿಲ್ಲ ಅವನಿಗೆ? ಎರಡ ಆರಾಮಿಲ್ಲ, ಸ್ವಲ್ಪ ಮುಖ ನೋಡೋದು. ಹೌದಾ? ಸ್ವಲ್ಪ ನೋಡ್ತಾನಲ್ಲ ಅವಾಗ, ಏನು ಮಾತಾಡ್ತಾನ ಅವನಿಗೆ? ಮಾತಾಡ್ಸಿ. ರಾಮು ರಾಮು ಬಾಕೊಂಡ್ರ ಆರಾಮಿಲ್ಲ? ಏನು ಸ್ವಲ್ಪ ಆರಾಮಿಲ್ದಂಗೆ ಐತಿ, ಸುಮ್ಮ ಕೂತೀನಿ. ಹೌದಾ? ಅವಾಗ ಒಂದು ಬರ್ಸೋ ಬಾ. ಹಿಂಗೆ ನಿಮ್ಮ ಮನೆಯಿಂದ ಆಶಿ ಬನ್ನಿ. ಹಾಂ, ಏನು ನಿಮ್ಮ ಅತಿಗೆ ನೀನು ಏನು ಬೇರೆದ್ರಿಂದ ಮಾತಾಡತ್ತಿದ್ರಿ, ಆದ್ರೆ ಇದೇನು ಬೇರೆ ಕಾಣಿಸ್ಲತ್ತೈತಿ ರಾಮು. ಏನು ಭಾಳ ಬೇರೆ ಕಾಣ್ತೈತಿ ನೋಡು, ನಾನು ವಿಚಾರ ಮಾಡು. ನನಗೆ ಯಾಕೋ ಸರಿ ಅನಿಸೋಲಾಗೈತಿ. ಕರೆ ಈ ವಿಷಯ ನಮ್ಮ ಅಣ್ಣಗೆ ಮಾತ್ರ ಕಿವಿಗೆ ಹಾಕ್ಬಾರ್ದು ಪರ್ಸು. ನನಗೆ ಈಗ ಕೈ ಅಲ್ಲ ಕಾಲ ತೆರೆದ ನೀನು ಕೇಳ್ತೀನಿ. ಮೊದಲ ಒಂದು ಈಗ ಮಾಡಿ ಅಣೆ ಮಾಡೀನಿ, ಇದನ್ನು ಕಿವಿಗೆ ಬಿತ್ತ ನಾವು ಸತ್ತ ಹೋಗ್ಬಿಡ್ತಾನು. ಅವನ ಸಾವಿಗೆ ನಾನಾ ಕಾರಣ ಆಗೋದು ಬೇಡ. ದಯವಿಟ್ಟು ನನಗೆ ವಿಷಯ ಕಾಣಿಸ್ತೀನಿ. ಸರಿ, ನಿಮ್ಮ ಅಣ್ಣಾಗ ನಾ ಹೇಳಂಗಿಲ್ಲ, ಆದ್ರೆ ನಂದೊಂದು ಕಂಡೀಷನ್. ಅಂಥ ಒಳ್ಳೆಯ ಮನುಷ್ಯಾಗ ದ್ರೋಹ ಮಾಡೋದು ಒಳ್ಳೇದಲ್ಲ. ಆದ್ರೆ ನಂದೊಂದು ಕಂಡೀಷನ್, ಆ ಕಂಡೀಷನ್ಗೆ ನೀವು ಒಪ್ಪಬೇಕು. ಅಂದರೆ ನಾನು ನಿಮ್ಮ ಅಣ್ಣನ ಹೇಳಂಗಿಲ್ಲ. ನಾ ಏನು ಹೇಳೋದಂದ್ರೆ, ನಿನ್ನ ಮೇಗಿನ ಭಾರನೂ ಇಳಿಸ್ಕೋ, ನಿಮ್ಮ ಅಣ್ಣನ ಮೇಗಿನ ಭಾರನೂ ಇಳಿಸ್ಕೋ. ನೀವು ಸರಿಯಾಗಿರ್ತೀನಿ ಅಂದ್ರೆ ನಾ ಏನು ಹೇಳಂಗಿಲ್ಲ. ಅಂಥ ಒಳ್ಳೆಯ ಮನುಷ್ಯಾಗ ಅಂಥ ದ್ರೋಹ ಮಾಡೋದು ಅಲ್ಲ ಇವ ಯಾರು. ನೆನಪಿಟ್ಕೋ, 24 ತಾಸು ಟೈಮ್ ಕೊಡ್ತಾನೋ. ನಿಮ್ಮ ಅಣ್ಣನ ಮೇಗಿಂದು ಭಾರ ಇಳಿಸ್ಬೇಕು, ನಿನ್ನ ಮೇಗಿಂದು ಭಾರ ಇಳಿಸ್ಕೋಬೇಕು. ಇದರೊಳಗೆ ಏನರ ಮಿಸ್ಟೇಕ್ ಆದ್ರೆ ನಿಮ್ಮ ಅಣ್ಣನ ಮುಂದೆನೇ ಹೇಳ್ತಾನೆ. ಹಲೋ ಸರ್ನು, ಹಾ ಪರ್ಸು ಹೇಳು. ಎಲ್ಲಿದ್ದೀನಿ ಈಗ? ಮನೆಗಿದೆ ಪರ್ಸು. ಮನ್ಯಾಗದಿಯಾ? ಹಾ ನಿಮ್ಮ ತಮ್ಮನ ಬಗ್ಗೆ ಒಂದು ಇಂಪಾರ್ಟೆಂಟ್ ವಿಷಯ ಐತಿ ನಿನ್ ಕೂಡ ಮಾತಾಡೋದು. ಹಾ ಏನಪ್ಪ ಅಂತದ? ನೀವು ಒಟ್ಟ ತಲೆ ಕೆಡ್ಸ್ಕೋಬೇಡ, ಅಲ್ಲೇ ಬಂದು ಹೇಳ್ತೀನಿ ನಾ. ಸರಿ ಬಾ ಬಾ ಬಾ. ನೀವು ಮನ್ಯಾಗ ಇರ. ಸರಿ ಮನೆಗಿದ್ದೀನಿ ಬಾ. ಏನು ಇವ ಪರ್ಸು ಬೇರೆ ಫೋನ್ ಹಚ್ಚಾನ, ನಮ್ಮ ತಮ್ಮನ ಇಂಪಾರ್ಟೆಂಟ್ ವಿಷಯ ಕೇಳ. ಏನು ಹೇಳ್ಬೇಕು ನೋಡು. ಬೇರೆ ಹೋಗಿ ಬರ್ತೀನಿ, ಬಂದಷ್ಟು ಬೇರೆ ಎಲ್ಲ ಬರ್ತೀನಿ. ಪರ್ಸು ಕೊಟ್ಟಿದ್ದ ಟೈಮರೇ ಮುಗಿಲಾಕ ಬತ್ತು. ಏನು ಮಾಡ್ಬೇಕು ಏನು ತಿಳಿಲಾತು. ಟೈಮ್ ಕೊಟ್ಟಂಗೆ ಅವ ಬಂದ ಬರ್ತಾನ ಮನೆಗೆ. ಬಂದು ನಮ್ಮ ಅಣ್ಣಗೆ ಸತ್ಯ ಪೂರ ಹೇಳಿಬಿಟ್ಟಂದ್ರೆ ನಮ್ಮ ಅಣ್ಣ ಇದನ್ನು ಹೆಂಗೆ ತಡ್ಕೊತಾನ ಅನ್ಸುತ್ತೋ. ಏನು ಮಾಡ್ಬೇಕು ಏನು ಒಂದು ತಿಳಿಲಾತ್ಲ ನನಗೆ. ದೇವ್ರ ನೀನೋ ದಾರಿ ತೋರ್ಸ್ಪ, ಏನು ಮಾಡ್ತಿ? ಯಾಕ್ರಮ್ಮ ಡಲ್ ಆಗಿ ಕೂತಿದಿ? ಏನ್ ವಿಶೇಷ?
ಕೊನೆಗೂ ನನ್ನ ಪ್ರೀತಿ ಒಪ್ಕೋಬೇಕಂತ ನಿರ್ಧಾರ ಮಾಡಿದೇನ? ಸಾಕು ನಿಲ್ಲಿಸ್ ನೀನ್ ಆಟ. ನಿನ್ನಿಂದ ನನ್ನ ಜೀವನನೂ ನರಕ ಮಾಡೋಗಿದೆ, ನಮ್ಮ ಅಣ್ಣನ ಜೀವನನೂ ನರಕ ಮಾಡೋದಿಲ್ಲ ನಿತ್ತಿ. ಇದು ಅಲ್ದ ನಾವು ಇಬ್ಬರು ವಿಷಯ ಪರ್ಸು ಗೊತ್ತಾಗೈತಿ. 24 ತಾಸು ಟೈಮ್ ಕೊಟ್ಟಾಗೇನೋ ಬಂದ ನಮ್ದು ಎಲ್ಲ ವಿಷಯ ಬಂದು ನಿಮ್ಗೆ ನಿಮ್ಮ ಅಣ್ಣನ ಹೇಳ್ಬಿಟ್ಟಾನ. ಹೌದಾ? ಚಲೋನ ಆತ್ಲ ಮತ್ತ. ನೀ ಅಂತರೂ ನನಗೆ ಹೇಳಕ್ ಬಿಡವಲ್ಲಿ, ನೀನು ಹೇಳುವಲ್ಲಿ. ಯಾರೋ 3ನೇದವ್ರು ಬಂದು ಹೇಳಿದಾರಂದ್ರ ಅದಕ್ಕಿಂತ ಒಳ್ಳೆ ವಿಷಯ ಯಾವುದೂ ಇಲ್ಲ. ಸೊ ನನಗಂತರೂ ಚಲೋ ಆಗ್ತೈತಿ. ಎಷ್ಟು ಈ ಕಾಲದಾಗ ನಿನಗೇನು ಬುದ್ಧಿ ಬರೋದಿಲ್ಲ. ಹಿಂಗಾದ್ರೆ ನಮ್ಮ ಅಣ್ಣನ ಗತಿ ಏನಾಗ್ಬೇಕ? ಅನ್ನ 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 ಬರ ಹಗಲ ರಾತ್ರಿ ಅನ್ನೊಂದು ವಿಚಾರ ಮಾಡಕತ್ತಿದ್ದೆ, ನಾನು ವಿಚಾರ ಮಾಡತ್ತಿದ್ದಾನ. ನೋಡು, ಈ ವಿಷಯ ನಿಮ್ಮ ಅಣ್ಣಗ್ ಗೊತ್ತಾದ್ರ ತಾನಾವ್ ನಮ್ಮನ್ನ ಹೊರಗೆ ಹಾಕ್ತಾನ, ನಿನ್ನೂ ಹೊರಗೆ ಹಾಕ್ತಾನ, ನನ್ನೂ ಹೊರಗೆ ಹಾಕ್ತಾನ. ನಾವ್ ಇಬ್ರು ಎಲ್ಲರೂ ಒಂದ್ ಚಲೋ ತಂಗ ಜೀವನ ಮಾಡೋನು. ಏನ ಸುಧಾರಣೆ ಆಗೋದಿಲ್ಲ. ರಾಮು ಹೇಳ್ದಷ್ಟು ಕೇಳ. ಶರಣು ಯಾರು? ನಾ ಪರ್ಸೋದನ್ ಬಾ. ಪರ್ಸು ಬಾರ ಆರಾಮ? ಹಾ ಆರಾಮಪ್ಪ. ಬಾ ಕೊಡುವ. ಇದೇ ನಾನು ನಿನ್ ಬಗ್ಗೆನ ವಿಚಾರ ಹೋಗುತ್ತಿದ್ದೆ. ಏನೋ ಫೋನ್ಯಾಗ ಅರ್ಜೆಂಟ್ ಅಂದಿ, ಅದೇ ವಿಚಾರ ಮಾಡತ್ತಿದ್ದಾನ. ಹೌದ್, ನಿನ್ ಕಡೆ ಒಂದ್ ಸ್ವಲ್ಪ ಕೆಲಸ ಇತ್ತ, ಹೇಳ್ಬೇಕಾಗಿತ್ತು, ಅದಕ್ಕ ಬಂದಿನ. ಏನ ಪರ್ಸು ಅಂತ ಅರ್ಜೆಂಟ್? ಏನ್ ಮಾಡ್ತದ? ಯಾರು ಹೋದ್ರಂಗಂತು? ಯಾರು ಪರ್ಸುನ ಬಂದಿರ್ಬೇಕ ಈಗ. ಆರಾಮಲ್ಲ? ಹಾ ನೀ ಆರಾಮಿಲ್ಲ? ಆರಾಮ್ ಸಲ. ಏನ್ ಪರ್ಸು ನಮ್ಮ ತಮ್ಮನ ಬಗ್ಗೆ ಏನ ಅರ್ಜೆಂಟ್ ಹೇಳ್ಬೇಕಂತ ಏನಿತ್ತು? ಶರಣು, ಒಂದ್ ಕಣ್ಣ ನೋಡಿ ನಾ ನಿಮ್ ತಮ್ಮಗ. ನಮ್ಮ ಒಳಗಿನ ಸಂಬಂಧಿಕನ ಐತೆ ಅದು. ಮತ್ತ ನೀವು ಹಿಂಗೆ ಅಂದ್ರ ಮದ್ವಿ ಮಾಡಿಬಿಡುನು. ಮತ್ತ ಇನ್ನೊಂದ, ಅವನು ಮದ್ವಿ ಮಾಡಿದೆ ಅಂದ್ರ ಈ ಮನಿಗೂ ಒಳ್ಳೇದ, ಅವಗೂ ಒಳ್ಳೇದ, ಮತ್ತ ನಿಮ್ ಜೀವನಾನು ಒಳ್ಳೇದ. ಇಷ್ಟು ವಿಷಯ ಆಗಿದ್ದ ಅವ್ರಿಗೆ ಮರೆ ಮಾಡ್ತೀರ ಚಲೋ ಐತಪ್ಪ. ಮಾಡ್ಬಿಡು, ನಾನು ಅದೇ ವಿಚಾರ ಮಾಡಿದ್ದೆ. ಅಲ್ರಿ, ಇಷ್ಟು ಜಲ್ದಿ ಯಾಕೆ ರಾಮಗ್ ಮದ್ವಿ ಮಾಡತ್ತೀರಿ? ಮಾಡು ಮತ್ತ ಅವನು ಎಟ್ಟದ ಬೆಳೆದ ಮಗ, ಮತ್ತ ಅವಗೂ ಲಗ್ನ ಮಾಡಬೇಕಿಲ್ಲ. ಈಗಿನ ಮಾಡೋದು ನಾಳೆ ಮಾಡೋದು ಮಾಡ್ಬಿಡುದು. ಅವಗೂ ಮಕ್ಕಳು ಬರೀ ಸಂಸಾರ ಅವಗೂ ಬೇಡ. ಅಲ್ರಿ, ನನ್ ಮಾತದ ತಪ್ಪ ಅರ್ಥ ಮಾಡ್ಕೋಬೇಡ್ರಿ. ಈಗಿನ ಕಾಲದಾಗ ಹುಡುಗಿಯರ್ ಹೆಂಗದಾರ ಅನ್ನೋದು ಗುರ್ತೈತ್ರಿ. ಇನ್ನು ಬರೋಕಿ ಹೆಂಗಿರ್ತಾಳೋ ಏನೋ ಒಂಚರ ವಿಚಾರ ಮಾಡ್ಬೇಕ್ರಲ್ಲ. ಸಡನ್ ನಿಮ್ ಮದ್ವಿ ಯಾರೋ ಹೇಳಿದ ಮಾತು ಕೇಳಿ ಸಡನ್ ನಿಮ್ ಮದ್ವಿ ಫಿಕ್ಸ್ ಮಾಡ್ರಿ ಹೆಂಗ್ರಿ? ಅಕ್ಕಾರ, ಇಟ್ ಜಲ್ದಿ ಬಂದ್ ಹೇಳಿನ ಅಂತೇಳಿ ಮದ್ವಿ ಆದಂಗ ಏನ್ರಿ? ಇನ್ನ ಶರಣು, ನೀವು ರಾಮು ನಿಮ್ ಹೆಣ್ಮಕ್ಳು ಕೂತ್ ಕಿಶನ್ ಒಂದಿನ ವಿಚಾರ ಮಾಡ್ರಿ. ಆದ್ರ ನಾ ನಾಳೆ ಬರ್ತಾನ. ನಾಳೆ ಬಂದಾಗ ಏನಂಬುದು ಹೇಳ್ರಿ ನನಗ. ಇಟ್ ಜಲ್ದಿ ನೀವ್ ಯಾಕೆ ಬಾಯ್ ಜಗಳ ಹೊಡೆದ್ ಮಾಡ್ತೀರಿ? ವಿಚಾರ ಮಾಡ್ಕೋರಿ, ನಾ ಟೈಮ್ ರಗಡೈತಿ. ಅವ್ರೇನು ಕೂಡ ಅಂದ್ರ ಒಮ್ಮೆ ಹೆಣ್ಣು ಕೊಟ್ಟ ಬಿಡ್ತಾರ ನಿಮಗ. ನಾನು ಹೋಗಿ ಅವ್ರಿಗೆ ವಿಚಾರ ಮಾಡ್ಬೇಕ. ಆಯ್ತಪ್ಪ, ನೋಡು ವಿಚಾರ ಮಾಡಿಸಂದ್ರ ನೋಡ್ರಿ ನಿಮ್ ಇಷ್ಟ. ಸರಿ ವಿಚಾರ ಮಾಡ್ಕೊಂಡ್ ಹೇಳ. ಹಾ, ನಾನು ಹೇಳ್ತೀನಿ ನೋಡ್. ಹಾ. ನಮ್ ದೋಸ್ತರೇ ನಮ್ ತಮ್ಮನ್ ಲಗ್ನ ಮಾಡಿದ್ರ ಮನಿ ಒಳ್ಳೇದಾಕದ, ಅವ ಒಳ್ಳೇದ ಆಕತೇತಾನ. ಈಕೆ ನಾನು ಹೇಳ್ತಿ ಬ್ಯಾಡ ಕಷ್ಟ ವಿರುದ್ಧ ಮಾಡ್ಲತ್ತಾಳ. ಅಲ್ಲ, ನಮ್ ತಮ್ಮನ್ ಲಗ್ನ ನಾ ಮಾಡವ, ಇವ್ದೇಕ ನಡು ಕಾರ್ಬಾರ ಏನೋ ನಡ್ದಂಗ್ ಕಂಡಾಗ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ಯದ. ನಾನು ಭಾಳ ಗಮನ ತೊಗೊಂಡಿಲ್ಲ, ತೋತೀನಿ, ವಿಚಾರ ಮಾಡ್ತೀನಿ ಬರಾಬರಿ. ಭೂಮಿ ಬಾಯ್ಲಿ. ವರ್ಷು ಹೇಳಿದ ಕನ್ಯಾ ಬಗ್ಗೆ ಏನು ಅನಿಸ್ತದ ನಿಮ್ಗೆ? ನನಗ್ ಯಾಕೋ ಸರಿ ಅನಸ್ವಾತ್ರಿ. ಯಾಕಂದ್ರ ಈಗಿನ ಕಾಲದಾಗ ಹುಡುಗಿಯರ್ ಅಂತೂ ನಿಮಗ್ ಗುರ್ತದಾರ್ಲೆ ಹೆಂಗದಾರ್ರಿ. ಮತ್ ಅದು ಅಲ್ದ ಅವಂಗೇನು ಮದ್ವಿ ವಯಸ್ಸುನು ಆಗಿಲ್ರಿ. ಇಷ್ಟೇ ಜಲ್ದಿ ಮದ್ವಿ ಸರಿ ಅನಸ್ವಾತ್ರಿ. ಅದು ಅಲ್ದ ಮದ್ವಿ ಮಾಡ್ಕೊಂಡ್ ಬಂದ್ರ ಹುಡುಗಿ ನಮ್ ಮನಿತಾನಕ್ ಹೊಂದುತ್ತಾಳೋ ಇಲ್ಲೋ ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತತ್ರಲೆ.
ಓಕೆ ನಾವು ಸ್ವಲ್ಪ ಹೊರಗೆ ಬರ್ತೀನಿ ನೋವು ಸಮಸ್ಯೆ ಬರ್ಲತ್ತ ರಾಮು ಅಲ್ಲ ನನ್ನ ಕಣ್ ಮುಂದ ನಿನ್ನ ಮದ್ವಿ ಮಾಡತ್ತಾರ ನೀ ಅವ್ರ ಮಾತ್ ಕೇಳ್ಕೊಂಡ್ ಗುಳಿ ಹೊಸನ್ಗತೆ ಹಿಂಗ್ ತಲಿ ಅಡ್ಗಾಡ್ಸ್ಕೊಂಡ್ ಕೊಡಾತಿದ್ವಿ ಯಾಕೆ ನಮ್ ಪ್ರೀತಿ ಮರ್ತೇನ ನಾವ್ ಆಡಿದ ದಿನಗಳು ಮರ್ತೇನ ಯಾವ ಪ್ರೀತಿ ಏನು ನಮ್ಮ ಅಣ್ಣ ನಿನಗೆ ಎಂದೇನು ಕುತ್ತಿಗೆ ತಾಳಿ ಕಟ್ಟಲ್ಲ ಅಂದ ನನ್ನ ನಿನ್ನ ಪ್ರೀತಿ ಬಿಟ್ಟೋಗೈತಿ ಯಾವ ಸಂಬಂಧನೂ ಇಲ್ಲ ಈಗ ನಮ್ಮ ಅಣ್ಣನ ಹೇಳ್ತಿದ್ದೆ ಅಂದ್ರೆ ಅತ್ತಿಗೆ ಇದೀನಿ ಆ ಮರ್ಯಾದೆಯಿಂದ ಒಳಗೆ ಇದ್ರೆ ಚಲೋ ಯಾಕಂದ್ರೆ ನಾ ಮದುವೆ ಆದ್ರೆ ಈ ಮನೆಗೆ ನೆಮ್ಮದಿ ಐತೆ ನನಗೂ ನೆಮ್ಮದಿ ಐತೆ ನೆಮ್ಮದಿ ಬೇಕಾದ್ರೆ ನನ್ನ ಒಪ್ಕೊಲ್ಲ ಆ ಯಾವಕ್ಕೇನೋ ಮದ್ವಿ ಮಾಡ್ಕೊಳ್ಳೋದೇನ ಅವಶ್ಯಕತೆ ಐತೆ ಯಾಕೆ ಹಿಂಗೆ ಕಾಳತ್ತಿ ನನಗೆ ಏನ್ರ ಬೇಕಾಗಿತ್ತು ಹೇಳು ನನಗ್ ಬೇಕಾಗಿದ್ದ ನಿನ್ನ ಪ್ರೀತಿ ಒಂದ್ ವೇಳೆ ಈ ಮದ್ವಿಗೆ ನೀ ಏನಾರ ಒಪ್ಪಿದಿ ನೀ ಕೊಟ್ಟಿದ್ ಲವ್ ಲೆಟರ್ ನನ್ ಕೂಡ ಮಾಡಿದ ಚಾಟಿಂಗ ಎಲ್ಲಾ ನಿಮ್ಮ ಅಣ್ಣನ ಮುಂದ್ ತೋರಿಸ್ತಾನ ನಿಮ್ಮ ಅಣ್ಣನ ಜೀವ ಶಿವಹರ ಅವಾಗ ನಿನಗ್ ಬಿಟ್ಟಿದ್ ಏನ್ ಮಾಡ್ತೀನಿ ನೋಡು ಓಯ್ ಇನ್ನೊಂದ್ಸಲ ವಿಚಾರ ಮಾಡ ನಿಮ್ಮ ಅಣ್ಣನ ಜೀವನೋ ಅಥವಾ ನಿನ್ನ ಮದ್ವಿನೋ ರಾಮು ಮತ್ತ ಪರ್ಸು ಹೇಳ್ಬೇಕು ಅನ್ನೋದ್ ಬಗ್ಗೆ ನಿನ್ಗೆ ಏನಿಸ್ತದಪ್ಪ ಅಣ್ಣ ವೈನಿ ಅಣ್ಣ ನನ್ಕ ಮದುವೆ ಆಗ್ಬಿಟ್ಟು ಬಿಡುದ ಚಲೋ ಅನ್ಸಲ್ಲ ನನಗೂ ಯಾಕಂದ್ರೆ ನನಗೂ ಕೆಲಸ ಇಲ್ಲ ಏನಿಲ್ಲ ಹಿಡಿಜಿಲ್ಲ ನನಗೆ ಯಾಕೆ ಮದುವೆ ಅದಕ್ಕೆ ಅನ್ಕ ಬೇಡ ಮದುವೆ ಏನ್ ನಡೆದಿರ್ಬೇಕಿದು ಅವರೇ ಒಳ್ಳೆ ಕಡೆ ಅವ ಹಂಗೆ ಹೇಳ್ತಾನ ಅವರೇ ಪರ್ಸೋರು ಹಿಂಗೆ ಹೇಳ್ಯಾನ ಏನೋ ನಡೆಸ್ಯಾರ ಇವರು ಬಟ್ ನಮ್ಗೆ ಹತ್ತೋಲಾಗ್ಯದ ಇಲ್ಲೇ ಮಾಡಿ ಕಂಡು ಹಿಡಿಬೇಕಿದ ಏನು ನಡೆಸ್ಯಾರ ಅದನ್ನು ಕಂಡು ಹಿಡಿಬೇಕಾಗ್ಯದ ನೋಡು ಹೆಂಗಾರು ಮಾಡಿ ಕಂಡು ಹಿಡಿದ ಇದು ಸಮಸ್ಯೆ ಬಗೆಹರಿಯಂದ್ರೆ ಪರ್ಸನ್ ಕರೆಸಿ ಫೋನ್ ಮಾಡಿ ಕೇಳ್ಕೊಬೇಕು ಗೊತ್ತಾಕದು ಹಲೋ ಹಲೋ ಹೇಳ ಶರಣು ಬರ್ಸು ಸ್ವಲ್ಪ ಮನ್ ಕಡೆ ಬರ್ತಿ ಬಾ ಒಂದ್ ಸ್ವಲ್ಪ ಮಾತಾಡೋದಪ್ಪ ಹಾ ಬಾ ಬರ್ಸು ಏನ ಪಿಂಕ್ ಫೋನ್ ಹಚ್ಚಿದ್ದೆ ನಾ ಫ್ರೆಂಡ್ ಅದ ಚರ್ ನೀರು ತಂಬ ಇದು ಪರ್ಸು ಅವ್ರ ಮೊನ್ನೆ ಕನ್ಯಾ ಬಗ್ಗೆ ಹೇಳಿದಲ್ಲ ಅವ್ರಿಗೆ ಮನೆಗೆ ಬರಕ್ ಹೇಳ ಬೀಗರಿಗೆ ಈ ಮದ್ವಿ ಮಾಡ್ಬಿಡತ್ತ ಆಯ್ತು ಕರ್ಸನ್ ನಾವು ಅಲ್ರಿ ಮತ್ತ ಮದ್ವಿ ಬ್ಯಾಡತ್ತ ಹೇಳಿತಿಲ್ರಿ ರಾಮಂದ್ರಿ ಇಷ್ಟಾಗ ಅರ್ಜೆಂಟ್ ಐತ್ರಿ ಅವನು ಬ್ಯಾಡತ್ರ ಹೇಳಿದ ಅಂದ್ರ ಅವನು ಇಷ್ಟ ಇಲ್ರಿ ಮದ್ವಿ ನಿಮ್ಗೆ ಕಟ್ ಅರ್ಜೆಂಟ್ ಐತ್ರಿ ಅವ್ನಿಲ್ದ ನೋಡು ಭೂಮಿ ನನ್ ತಮ್ಮ ನಾನು ಇಷ್ಟ ಮಾಡೋದು ಬಿಡೋದು ನಾನು ಹಿರಿಯ ಅಣ್ಣದೀನಿ ಇಲ್ಲಿ ಅವ್ನ ಜವಾಬ್ದಾರ ನನ್ನ ಮೇಲೆ ಅದ ಇದಕ್ಕೆ ನೀವು ಮಧ್ಯೆ ಯಾರು ಬಾಯಕ್ಲಕ್ ಹೋಗ್ಬೇಡ್ರಿ ವಿಷಯದಾಗ ಯಾರು ಬರ್ಬೇಡತ್ತೀರಿ ಹಂಗಾದ್ರ ನಾ ಈ ಮನಿಗೆ ಏನು ಸಂಬಂಧ ಇಲ್ಲ ನಿಮ್ಗೂ ಏನು ಸಂಬಂಧ ಇಲ್ಲ ನಾನ ಸಂಬಂಧ ಇಲ್ಲ ಅಂತ ಹೇಳಿಲ್ಲ ಈ ಮದ್ವಿ ಬ್ಯಾಡಲ್ಲ ಹೋಗ್ಬೇಡ್ರಿ ಮದ್ವಿ ಮಾಡ್ಬೇಕಂತ ನಾ ಡಿಸೈಡ್ ಮಾಡಿ ಮುಗೀತು ಅವ್ನಿಗೆ ಮದ್ವೆ ಅವಶ್ಯಕತೆ ಏನೈತ್ರಿ ಅಡ್ಡಕ್ಕೆ ಅವಸರಲೆ ಮದ್ವೆ ಮಾಡತ್ತೀರಿ ನೀವು ನಿನಗ ಗೊತ್ತಾಗಲ್ಲ ನೀ ಸುಮ್ಮಿರು ಈಗ ಅವನು ದೊಡ್ಡವಾಗ್ಯಾನ ಈಗ ಅವನಿಗೂ ಮುಂದೆ ಹೆಂಡ್ರು ಮಕ್ಕಳು ಬೇಡ ನಮ್ಗ ಎಟ್ಟದ ಮದ್ವಿ ಬಿಡುದು ಮುಂದೆ ಮಾಡೋದೇ ಇವಾಗ ಮಾಡೋದೇ ಇರ್ತದ ಅವ್ನು ನಿಮ್ಮ ಬಾಯಿ ಬಿಟ್ಟು ಕೇಳತ್ತನ್ರಿ ನಾನು ಮದ್ವೆ ಮಾಡತ್ತ ಅವ ಕೇಳಿ ಬಿಡ್ಲಿ ನನ್ನ ತಮ್ಮ ನನ್ನ ಇಷ್ಟ ನಾ ಮಾಡೋದು ಮಾಡೋ ಮದ್ವಿ ಅವ್ನು ಹಂಗಾದ್ರ ನಂದು ಈ ಮನ್ಯಾಗ ಏನೋ ಅವಶ್ಯಕತೆ ಇಲ್ಲ ಅನಿಸ್ತದ ನಿಮ್ ಇಷ್ಟ ಪ್ರಕಾರ ಆದ್ರ ನೀವ ಹೋಗ್ಬಿಡ್ರಿ ರಾಮು ಏನ್ ನಾಟಕ ಮಾಡತ್ತೀರಿ ನೀನ್ ಅಲ್ಲಿ ಮನ್ನ ಕೂಡಿ ಮದ್ವಿ ಅನ್ನೋ ಅಸ್ತ್ರ ಇಟ್ಕೊಂಡ್ ನಾನು ಸೋಲ್ಸ್ಬೇಕಂತ ಮಾಡತ್ತಿದಿ ನೆನಪಿನಾಗ ಇಟ್ಕೋ ಇನ್ನೇನು ಮದ್ವಿ ಆತಂದ್ರ ನಾ ಸತ್ತ ಹೋಗ್ತಾನ ನಾ ಸಾಯೋಕಿತಿ ಮೊದಲು ನೀವ್ ಮಾಡಿದ್ರ ರಾಡ್ಗಳೆಲ್ಲ ನಿಮ್ ಅನ್ನ ಹೇಳಿ ನಿಮ್ ಅಣ್ಣನ ಜೀವನ ತಗೋತಾನ ನಾ ನೆನಪಿನಾಗ ಇಟ್ಕೋ ಭೂಮಿ ನೋಡು ನಿನ್ನ ಬೆದರಿಕೆಗೆ ನಾ ಎದುರದಲ್ಲ ಈ ಮದುವೆನ ಆಗಿ ಹಾಕನ ನಮ್ಮ ಅಣ್ಣನ ಸಂಸಾರನ ಉಳಿಸ್ತಾನ ನೀ ಏನು ನಮ್ಮ ಅಣ್ಣನ ಹೇಳ್ತಾನದಿಲ್ಲ ಹೇಳಿ ನೀನ ಸಿಕ್ಕೋತಿ ಆದ್ರೆ ನಮ್ಮ ಅಣ್ಣನ ಸಂಸಾರನ ಉಳಿಸ್ತೀನಿ ನಾನು ಮದುವೆನೂ ಹಾಕ್ತೀನಿ ನೀನು ಸೊಕ್ಕನು ಮುರಿತೀನಿ
ಇಷ್ಟು ದಿನ ಆದ್ರೆ ನನ್ನ ಪ್ಲಾನ್ ಒಂದು ದಿನ ಉಲ್ಟಾ ಆಗಿಲ್ಲ. ಯಾಕೋ ಏನೋ ಇದು ನನಗ ತಿರುಗಿ ಬೀಳುವಂಗಾಗೈತ್ಲ. ಹೊಸ ರಾಮಬಾನ್ ತಯಾರ ಮಾಡ್ಬೇಕೇನು. ಇವನು ಸೊಕ್ಕ ಇನ್ನು ಮುರಿತನ್ನ. ಇಷ್ಟು ಧೈರ್ಯ ಬತ್ತಿವಂಗ ನನ್ನ ವಿರುದ್ಧ ಮಾತಾಡಕ. ನನ್ನ ಮಾತು ಮೀರಿ ಮದುವೆ ಆಗತ್ತಾನವ. ಹಂಗಾಗತ್ತಾನ ನೋಡ್ತಾನ. ನಾನು ನನ್ನ ಕೂಡ ಚಾಟಿಂಗ ಡೇಟಿಂಗ ಮಾಡಿ ಬೇರೆದಕ್ಕಿನ ಮದುವೆ ಮಾಡ್ಕೊಂತಾನೆ. ಇಷ್ಟು ಧೈರ್ಯ ನನ್ನ ವಿರುದ್ಧ ನಿಲ್ಲಕ. ಮಂಡ್ ಧೈರ್ಯನ ಹೆಂಗೆ ಮುರಿಬೇಕು ಅನ್ನೋದು ನನಗೆ ಗೊತ್ತೈತಿ. ಮಾಡ್ತಾನೆ ರಾಮು. ಈ ನರಿ ಬುದ್ಧಿಗೆ ಏನು ಸವಾಲು ನಡೆಯಂಗಿಲ್ಲ. ಎಚ್ಚರದಂಗೆ. ರಾಮು ಇಟ್ಟು ಹರಡತ್ತಿದ್ದೆ ನನ್ನ ಮುಂದೆ. ನಿನ್ನ ಸೋಲ್ಸಾಕ ನನ್ನ ಕಡೆ ಅಸ್ತ್ರ ಅಂದ್ರ ಪರ್ಫೆಕ್ಟ್ ಅಸ್ತ್ರ ಐತಿ. ಇದು ನಿನ್ನ ರೂಮ್ದಾಗಿಟ್ಟು ನಿನ್ನ ಕೂಡ ಆಟ ಆಡ್ತಾನೆ. ಅದು ಹೆಂಗೆ ಮದುವೆ ಮಾಡ್ಕೋತೀನಿ ನಾನು ನೋಡ್ತೀನಿ. ಈಗ ಚಾಲು ಆಗ್ತೈತೆ ಶುರು ಆಟ. ನಾಳೆ ಮದ್ವಿ ಕಡೆಯವರು ಹುಡುಗಿ ಕಡೆಯವರು ನೋಡ್ಲಾಕ್ ಬರ್ತಾರ. ಮನಿ ನೋಡ್ಲಾಕ್ ಬರ್ತಾರ. ಅದೊಂದ್ ಜಾತಕ ಇಟ್ಟಿದ್ದಿಲ್ಲ, ಅದು ಸ್ವಲ್ಪ ಹುಡುಕಾಡು. ಅಲ್ಲೇ ನಿಮ್ ತಮ್ಮನ ರೂಮ್ದಾಗ ಇದ್ದಿರ್ಬೇಕು ನೋಡ್ರಿ. ನನಗೇನು ಗೊತ್ತಾರ, ನಂಗೇನು ಹೇಳಿ ಇಡ್ತೀರಿ. ಎಲ್ಲಿ ಹುಡುಕಾಡು. ಪ್ರತಿಯೊಂದು ಮಾತೆ ಇದ್ರು ಬೇಡ. ನೋಡೋದು ಎಲ್ಲಿದ ಹುಡುಕಾಡು. ನಿಮ್ ತಮ್ಮ ಒಬ್ಬ ಎಲ್ಲಿ ಇಟ್ಟಿರ್ತಾನ, ನನಗೇನು ಹೇಳಿ ಇಟ್ಟಿರ್ತಾನ್ರಿ. ಮತ್ತೆ ನೋಡ್ರಿ ನನ್ನ ಮೇಲೆ ಕನ ಮಗ ಕಿತ್ತಾಡ್ತೀರಿ ನೀವ. ಏನ್ ಬಿತ್ತು ನೋಡ್ರಿ, ಅದು ಸ್ವಲ್ಪ ಹತ್ರಾಗ ಐತನ್ರಿ. ಇದೆಲ್ಲ ಕರೆನಾ? ಇದೆಲ್ಲ ಹೌದ್ರಿ. ನಮ್ ರಾಮೋಗ ಅದ್ ಕಾಯಿಲೆ ಐತ್ರಿ. ನಿಮಗ್ ಹೇಳ್ಬೇಕತ್ತ ನಾ ಅನ್ಕೊಂಡಿನ್ರಿ. ಮತ್ತ ಅಪ್ಪುಪ್ರ ತಮ್ಮ ಅದಾನ್ರಿ. ನೀವು ಮನ್ಸಿಗೆ ಹಚ್ಕೋತಿರತ್ತ ನಾ ಹೇಳಿನ್ರಿ. ಅಲ್ಲ, ಇಷ್ಟು ದಿನ ಯಾಕ ನನ್ನ ಮುಚ್ಚಿಟ್ಟಿದಿ? ಈಗ ರಾಮನ್ನ ಅರ್ಥ ಮಾಡ್ಕೊಂಡಾಕಂದ್ರ ನಾವ್ ಒಬ್ಬಾಕಿರಿ. ನೀವು ಅರ್ಥ ಮಾಡ್ಕೊಂಡಿರಿ. ನೀವು ಹೊರಗ ಇರ್ತೀರಿ. ನಿಮಗ್ ಏನಾರ ಹೇಳ್ರ ಮತ್ ನೀವ್ ಮನ್ಸಿಗೆ ಹಚ್ಕೋತಿರತ್ತ ನಾ ಅಷ್ಟೊಂದ್ ನಿಮಗ್ ಹೇಳಿಲ್ರಿ. ಇಂಥವೆಲ್ಲ ವಿಷಯ ಮುಚ್ಚಿಡ್ಬಾರ್ದು. ಅದಕ್ಕ ನಾ ಅವ್ನ ಮದ್ವಿ ಬ್ಯಾಡತ್ತ ಹೇಳತ್ತೀನ್ರಿ ನಿಮಗ. ಯಾರ್ದು ಮೂರನೇದವ್ರ ಮಾತ್ ಕೇಳಿ ನೀವು ಅವ್ರ ಮದ್ವೆ ಫಿಕ್ಸ್ ಮಾಡತ್ತೀರಿ. ನನ್ನ ತಮ್ಮ ಇಂಥವೆಲ್ಲ ಮುಚ್ಚಿಟ್ಟ. ನಮ್ಮ ಪರ್ಸುವರೇ ಫೋನ್ ಹಚ್ಚನು. ಹಲೋ ಹಲೋ ಪರ್ಸು, ಹೇಳ. ಅಲ್ಲಿ ಮನೆ ನನ್ನ ತಮ್ಮಗ ಹೆಣ್ಣೋಡಕ್ಕೆ ಹೇಳಿದ್ನ ನಿನ್ಗ, ಅದು ಕ್ಯಾನ್ಸಲ್ ಅಂತ ಹೇಳ್ಬಿಡವ್ರಿ. ಯಾಕಪ್ಪ ಅವ್ರಿಗೆಲ್ಲ ಹೇಳ್ತೀನಿ, ಏನಂತವನಿ? ಇಲ್ಲ, ಸ್ವಲ್ಪ ಹಂಗೆ ಬೇರೆ ಅದ, ಸ್ವಲ್ಪ ಹೇಳ್ಬಿಡು ಕ್ಯಾನ್ಸಲ್ ಅಂತ ಹೇಳ್ಬಿಡು. ಈಗೇನ್ ಬ್ಯಾಡ ಮ್ಯಾರೇಜ್ ಅಂಕ ಹೋಗ್ಲಿ. ನಿಮ್ಮ ತಾಜ್ ಒಂದ್ ಬುದ್ಧಿ ಇದಾವಪ್ಪ ನೀವು. ಇರ್ಲಿ, ಸಾರಿ ದೋಸ್ತ, ಮತ್ ಮುಂದೆ ಹಾಕ್ಯವಿ ಅಂಕ ಕ್ಯಾನ್ಸಲ್ ಅಂತ ಹೇಳಿ. ಆಯ್ತು, ದೊಡ್ಡ ಶಾನೆ ಅದು ಹಿಡ್. ಚಲೋ ಮಾಡ್ರಿ ನೋಡ್ರಿ, ನೀವು ಕ್ಯಾನ್ಸಲ್ ಮಾಡ್ರಿ. ನಾವು ಹೆಣ್ಣರೇ ನೋಡಂದಿವ, ಈಗ ನೋಡಿದ್ರೆ ಫೋನ್ ಹಚ್ಚಿಂಗ ಬ್ಯಾಡ ತಾನು. ಏನೋ ಆಟ ಹೂಡ್ಯಾಳಿಕ್ ಅಂದಲ್ಲಿ ಮಾತು ಬಂದಾವ. ಹಿಂಗಾದ್ರೆ ಬರೋಬರಿ ಆಗುದಿಲ್ಲ. ಹೆಣ್ಣು ಭಾಳ ಚಾವದಿ ಐತಿಪ್ಪ. ಅಟ್ಟ ಇಟ್ಟ ಆಟ ಹೂಡಿಲ್ಲ. ಹಿಂಗೆಲ್ಲ ಆಟ ಹೂಡ್ಯಾಳ ಅಂತೇಳಿ ಇಂಥದೆಲ್ಲ ನಾಟಕ ಇವ್ರ ಮನ್ಯಾಗ ನಡ್ದೈತಿ. ಇವ್ರಿಗೆ ಪಕ್ಕ ಯಾವಾಗ ಬುದ್ಧಿ ಬರ್ಬೇಕು ಏನೋ ನೋಡ್ಬೇಕು.
ರಾಮು ಏನ್ ಹಿಂಗ್ ಹೊಂಟಿಲ್ಲ ಮತ್ತೆ ಅಂಗಡಿ ಕಡೆ ಹಾದು ಹೊಂಟಿದ್ನ. ನಿಮ್ಮ ಅಣ್ಣ ನೋಡ್ರ ನಿನಗ ಹೆಣ್ ನೋಡಂದ ಮನ್ನಿ ಈಗರೆ ಮತ್ತ ಫೋನ್ ಹಚ್ಕಿಸಿಂದ ಬ್ಯಾಡ ಸುಳ್ಳು ಮಾಡತ್ತಂದ. ಯಾವಾಗ ಫೋನ್ ಹಚ್ಚಿದಾನೆ? ಹಾ ಏನಾಗಿತ್ತು ಯಾರಕ್ಕೂ ಮಾತಾಡ ಏನಾಗ್ಲಕ್ಲಾಕೇನೈತಿ ನಿಮ್ಮ ಮೈನಿ ಏನೋ ಆಟ ಬ್ಯಾರೆ ಹೊಡ್ಯಾಳ ನೋಡ್ ಮತ್ತ. ಆಗೈತೆ? ನಿನ್ನ ಮದ್ವಿ ಮಾಡಿಸ್ಬಾರ್ದು ಅನ್ನೋದು ನಿಮ್ಮ ಮೈನಿ ಅಂತೇಳಿ ಐತಿ. ಒಳ್ಳೆ ಮನೆ ಹಂಗಾರ ಹೋಗ್ ನೀ ಮನಿಗೆ ಹೋಗ್. ರಾಮು ನೋಡು ನಿಮ್ಮ ಮೈನಿ ಆಟ ಇಟ ಏನೋ ಆಟ ಹೂಡಿಲ್ಲ, ರಾಸ ಆಟ ಅಲ್ಲಕ್ಕಿದ. ನಿಮ್ಮ ಅಣ್ಣಾರೇ ಹೂ ಅಂದಿದ್ ಮೊದಲ ಒಮ್ಮೆ ಸಡನ್ಲಿ ಫೋನ್ ಹಚ್ಕಿಸಿಂದ ಬ್ಯಾಡ ಅಂತೇಳಿ ಸುಳ್ಳು ಮಾಡ್ಯಾನಂದ್ರ ಅದೇನೋ ಬ್ಯಾರೆ ಆಟನ ಐತಿ. ಅದನ್ನ ಏನ್ ಆಟ ಐತಿ ಅನ್ನೋದು ನೀ ಪೂರಾ ಕಂಡು ಹಿಡಿಲಾಕಬೇಕು. ಕಂಡು ಹಿಡ್ದು ನನಗೆ ಹೇಳ್ಬೇಕು ನೀ. ಅಂತ ಹೇಳ್ತಾನೆ. ಹಾ ನೋಡ್ತಾನೆ ಹೋಗಿ. ಹೋಗ್. ಎಂತ ಹೆಣ್ಮಕ್ಳು ಅದಾರ ನೋಡಪ್ಪ ಭೂಮಿ ಮ್ಯಾಗ. ರಾಮು ಫೋನ್ ಬಾರಪ್ಪ ಇಲ್ಲಿ ಹೊರಗಿದೆ. ಫೋನ್ ಎಲ್ಲ ಸರಿ ಹೋಗ್ತದ. ನಿಮ್ ಬೇನಿ ನಾವಿನಿ, ಯಾವ್ದು ವಿಚಾರ ಮಾಡ್ಬೇಡ, ಏನು ತಿನ್ನಕ್ ಹೋಗ್ಬೇಡ, ಶಿಸ್ತಿರ. ಏನ್ ನಾನು ಎದ್ರ ಬಗ್ಗೆ ಮಾತಾಡತ್ತಿ ಸರ್? ಇದು ಎಲ್ಲ ಸರಿ ಹೋಗ್ತದ, ಅದು ಏನು ವಿಚಾರ ಮಾಡಕ್ ಹೋಗ್ಬೇಡ. ಏನ ಸಮಸ್ಯೆ ಹೇಳತ್ತಿರೋಕು? ಇವ ಅಣ್ಣವ್ರೆ ಹಿಂಗತಾನ ಕೊರ್ಸೋರೆ ಮದ್ವಿ ಕ್ಯಾನ್ಸಲ್ ಅಂತೇಳಿ ಅವಾಗ ಫೋನ್ ಮಾಡ್ಯಾನತ್ತ. ನಮ್ಮ ಅಣ್ಣಂದ ಏನಾತ ಏನೇನು ಇದು ಆಟನ ಆಕಿನ ಆಡ್ರ ಬಗ್ಗೆ ಏನ್ ಆಡ್ಯಾಳ ಅದನ್ನ ಕಂಡಿಡ್ತೀನಿ ಹೋಗಿ. ಹಂಗೋ ಹಿಂಗೋ ನನ್ನ ಆಸೆ ನೆರವೇರ್ತಪ್ಪ. ಮಾಡ್ಕೊಲ್ಲ ಅವ್ ಹೆಂಗ್ ಮಾಡ್ಕೊತಾನ ಮದ್ವಿ. ಎಲ್ಲಿ ಹೋಗಿ ಮ್ಯಾಲೆ ಹೋಗಿರ್ಬೇಕನ? ಭೂಮಿ ಅಣ್ಣಾಗ ಏನ್ ಹೇಳಿ ಯಾಕೋ ನನ್ಗ ಮನ್ಯಾಗ ಬರೋಣ ತರ ನೋಡ್ದ. ನೀನ್ ಬೆನ್ನಿನ ನಾ ಅದೀನಿ, ನಿನ್ಗೆ ಅಗದಿ ತಲೆ ಸಾವಿರದ ಹಿಂಗೆಲ್ಲ ಮಾಡತ್ತಾನ. ಮತ್ತೇನ್ ಹೊಸ ನಾಟಕ ಶುರು ಮಾಡಿ? ನಾ ಏನು ಮಾಡಿಲ್ಲಪ್ಪ. ನೀ ಬರ್ದಿಟ್ಟಿ ಚೀಟಿ ಐತ್ಲ ಅದ್ ಮಾಡೈತಿ ಅಲ್ಲ. ನಿಮ್ ಅಣ್ಣನ ಪ್ರಕಾರ ನೀವೊಂದ್ ಮಾನಸಿಕ ರೋಗ ಇದ್ದಂಗ. ನೀವ್ ಅಲ್ಲು ಅಂದ್ರೂ ಅವ್ ಐತೈತಾನ. ಅದು ಅಲ್ದ ನೀ ನನ್ ಕೈಯಂದ್ ಗೊಂಬಿದ್ದಂಗ. ಎಟ್ಟ ಮದ್ವಿ ಹೊತ್ತ ಹಾರಾಡ್ರು ಅದೇನ್ ಆಗಂಗಿಲ್ಲ. ಮದ್ವಿ ವಿಚಾರ ನನ್ಗ ಅವತ್ತ ಮರಿ ಅಂದನ್ಯ ಆದ್ರೂ ತಲೆಗಿಟ್ಕೊಂಡ್ ಕೂತಿದಿ ನೋಡ್. ನಿನಗ್ ಬಿಟ್ಟಿದ್ದ ಏನ್ ಮಾಡ್ತಿ? ಯಾ ಲೆಟ್ರ್ ಎದ್ರ ಬಗ್ಗೆ ಮಾತಾಡತ್ತೆ? ನನ್ ಒಂದು ಅರ್ಥ ತಗೊಳಗೈತಿ. ಈಗ ಹೆಂಗಾದ್ರು ನನ್ನ ಗಂಡನ ಹೇಳ್ದಂಗ ಸ್ವಲ್ಪ ಕೇಳತ್ತಾನು. ಇನ್ನೊಂದ್ ಸ್ವಲ್ಪ ಕೇಳ್ರ ಸ್ವಲ್ಪ ನಾಕೆ ನೀನ್ ಪೂರ್ತಿ ನನ್ ಕೈಯಾಗ ಬಂದ್ಬಿಡವ. ಏನಾರ ಒಂದ್ ತಲಿ ಓಡ್ಸಿ ರಾಮನ್ ಹೊರಗ್ ಕರ್ಕೊಂಡ್ ಹೋಗ್ಬೇಕು. ರಾಮನ್ ಹೊರಗ್ ಕರ್ಕೊಂಡ್ ಹೋದ್ನಿ ಇಬ್ರು ನನ್ ಕೈ ವಶ ಆಗ್ತಾರೆ. ಇವ್ರು ಮೊದಲ ಕೆಲ್ಸ ಮಾಡ್ತಾನ ರೀ. ನಾ ಏನ್ ಹೇಳತ್ತೀನಂದ್ರ ರೀ, ರಾಮನ್ ಕರ್ಕೊಂಡ್ ಒಂದ್ ಸ್ವಲ್ಪ ಹೊರಗ್ ಹೋಗಿ ಅಡ್ಡಾಡಿ ಬರ್ತಿದ್ದೀವ್ರಲ್ಲ. ಆಯ್ತು ಕರ್ಕೊಂಡ್ ಬಾ. ನೀವು ಹೋಗುನ್ ಬರ್ರಿ. ಇಲ್ಲ ನನ್ ಮೈಂಡ್ ಸ್ವಲ್ಪ ಸರಿ ಇಲ್ಲ, ಒಂದು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಕದ. ಸುಮ್ಮ ಕಡೆ ತೇಡ್ಸಂಬ. ನಾವಿಬ್ರ ಹೋಗೋದ್ ಹೆಂಗ್ರಿ? ನೀವು ಬರ್ಲಿ ಆ ಸಂಗಟ್ರಿ. ಹೋಯ್ ಬಾ, ಮಾತಾಡ್ಸೋದು ಹೋಯ್ ಬಾ. ಬ್ಯಾರೆ ಕೆಲಸ ಹೋಯ್ ಬಾ. ಆಯ್ತ್ರಿ. ರಾಮ ಬಾಯ್. ನಿಮ್ಮ ಮನೆ ನೀವು ಸ್ವಲ್ಪ ಹಿಂಗ ತೋಟದ ಕಡೆ ಹಾಕಿ ಬರ್ರಿ. ನಿಮ್ಮ ಮನೆ ತೋಟ ಕರ್ಕೊಂಡ್ ಹೋಗತ್ತ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಹಾಕದ. ಮನೆಯಲ್ಲಿ ಹೊಳ್ಳಿ ಮೀಟ್ ಇಡಕಿನ ಸ್ವಲ್ಪ ಹಾಕಿ ಬರ್ರಿ. ಮನುಷ್ಯ ಸ್ವಲ್ಪ ಕೂಲ್ ಹಾಕದ. ಆಯ್ ಬರ್ರಿ, ತೋಟದ ಕಡೆ ಹೋಗಿ ನೋಡ್ಕೊಂಡ್ ಬರ್ರಿ. ಇನ್ನಾದ್ರೆ ಹೊಲಕ್ಕೆ ಹೋಗಂತ ಹಾಕಿದ್ದೇರಿ ಕುಡಿ.
ಏನಾರೇ ಅವನು ಹೇಳಿ ಮನಸ್ಸು ಬದಲು ಮಾಡಿರ್ಬೇಕು ಅಂತ. ಅದು ಏನಿಟ್ಟಿರ್ಬೇಕು, ಏನೋ ಲೆಟ್ರ್ ಬೇರೆ ಅಂದವು. ಲೆಟ್ರನ್ನ ಏನು ಯಾವ್ದಾರಂತ ಹುಡುಕ್ಯಾಡ ಎಲ್ಲಿ ಇಟ್ಟಿರ್ಬೇಕೀಗ? ಇದ್ದೈತಿ. ಹೋಗ್ಲಿ. ತನ್ನ ಕೈಲಾರೆ ಬರೋದು ಅಂದರೆ ನಮ್ಮ ಅಣ್ಣನ ನಂಬಿಸೋ ಪ್ಲ್ಯಾನ್ ಮಾಡಿಲ್ಲ ಮಾಡಿ ಈಗ ನಮ್ಮ ಹೋಗಿ ಮದುವೆ ಜೊತೆ ಸ್ವಲ್ಪ ಹೊರಗಡೆ ಸುತ್ತಾಡ್ಕೊಂಬ, ಮನಸ್ಸು ರಿಲ್ಯಾಕ್ಸ್ ಆಕದ. ಸುಮ್ಮ ತೋಟ ಕಡೆ ನೋಡ್ಕೊಂಬರ್ರಿ. ಈಗಾರ ಅರ್ಥ ಆತಿಲ್ಲ. ನನ್ ಮಾತು ಕೇಳಿದ್ರ ಇಷ್ಟೆಲ್ಲಾ ಗುದ್ದಾಡೋ ಪರಿಸ್ಥಿತಿನ ಬರ್ತಿಲ್ಲ ಆಗಿತ್ತು ನಿನಗ. ಈಗ ತೋಟದ ಮನೆಗೂ ಹೊಂಟಿದ್ರೆ ಹೆಂಗಾದ್ರು ನನ್ನಿಂದ ನಿನ್ ಕಾಪಾಡೋರು ಯಾರಿಲ್ಲ. ಹುಷಾರ್ಲೆ ಇರ್ ಜರ. ಅದನ್ನ ನೀ ಹೇಳ್ಬೇಕಾಗಿಲ್ಲ, ಟೈಮ್ ನಾನು ನಿರ್ಧಾರ ಮಾಡ್ಬೇಕು. ಆದ್ರೂ ನಿನ್ನ ಹ್ಯಾಂಡ್ ರೈಟಿಂಗ್ ಮಾತ್ರ ಸೂಪರ್ ಆಗಿ ಬರೀತಿ. ಯಾರದ ಹೆಸರು ಮ್ಯಾಗ ಬರೀಬೇಕು ಅವ್ರ ಹೆಸರು ಮ್ಯಾಗ ಬರ್ದು ಅವ್ರಂಗ ನಂಬಿಸೋ ಹಂಗ ಪರ್ಫೆಕ್ಟ್ ಆಗಿ. ನನ್ಸಲ ಹೇಳು, ಏನ್ ಹೇಳಿದಿ? ನಾ ಏನು ಹೇಳಿಲ್ಲ, ಆದ್ರೂ ನಮ್ಮ ಅಣ್ಣನ ಮುಂದೆ ನಾನು ಹುಚ್ಚ ಅಂತೇಳಿ ಸಾಬೀತು ಮಾಡಿ ಪ್ರತಿಯೊಂದು ಸುಳ್ಳಿಗೆ ಒಂದೊಂದು ಸಾಕ್ಷಿ ಇರ್ತೈತಿ ಮರಿಬೇಡ. ಯಾವ ಸಾಕ್ಷಿ? ಏನ್ ಹೇಳತ್ತಿದ್ದೀನಿ? ಇದು ನೀ ಬರ್ದಿಟ್ಟಿದ್ದ ಪೇಪರ್ನಾಗ ಸಿಕ್ಕತ್ ನನಗ. ಇದನ್ನ ಏನ್ರಿ ನಮ್ಮ ಅಣ್ಣನ ತೋರ್ಸಿದ್ರೆ ನಿನ್ ಗತಿ ಏನಾಗೋ ಹೇಳೋನು. ಅಮ್ಮ, ನಿನ್ಗೆ ಯಾವ್ದೋ ದಾರಿ ಸಿಗಲ್ದಾಗ ನನ್ನ ಮ್ಯಾಲ ಸುಳ್ಳು ಅಪರಾಧ ಹೊರಸಕ್ ಹೋಗ್ಬೇಡ. ನಾ ಅಂತದೇನು ಮಾಡಿಲ್ಲ. ಈಗಲೂ ಇನ್ನ ನಾಟಕ ಮಾಡತ್ತೆ. ನಾಟಕ ಮಾಡುದು ಈಗರ ಬಿಡು. ಇದು ನೋಡಿದ್ರೆ ಬಿಡು. ಹೌದು, ಇದನ್ನ ನಾನ ಮಾಡಿದ್ದ, ನಾನ ಬರ್ದಿದ್ದ, ನಾನ ನಿಮ್ಮ ಅಣ್ಣ ಹೇಳಿದ್ದ. ಯಾಕಂದ್ರೆ ನೀನ್ ನನ್ನ ಸ್ವಂತ. ನಿನ್ ಬಿಟ್ಟು ಕೊಡಾಕ ನಾ ಯಾವ್ದು ಪರಿಸ್ಥಿತಿ ತಯಾರಿಲ್ಲ. ನಿನ್ ಸಲ ಸಾಯಕ ತಯಾರದನ್ನ ನೀ ಯಾಕೆ ಅರ್ಥ ಮಾಡ್ಕೊಳ್ರಮ್ಮ? ಭೂಮಿ ತಲೆಗಿಳಿ ಮೊದಲ ಹುಚ್ಚ ಮಾಡ್ಬೇಡ ಹಿಂಗ. ಹಾ, ನಾವ್ ಹುಚ್ಚಾಗಿದ್ದಾನ. ನೀನ್ ಪ್ರೀತಿಯಾಗಿ ಬಿದ್ದು ನಾವ್ ಹುಚ್ಚಾಗಿದ್ದಾನ. ಯಾಕಂದ್ರೆ ನೀನ್ ಬೆನ್ ಹತ್ತಿ ನೀನ್ ಪ್ರೀತಿ ಮಾಡಿದ್ರು ನಾವ್ ಹುಚ್ಚಾಗಿದ್ದಾನ. ನೀನ್ ನೋಡು ರಮ್ಮ ನನ್ ಮಾತು ಕೇಳಲಿಕ್ಕೆ ನಾ ಬಾಯಿ ಬಿದ್ದು ಸಾಯ್ತನ್ನ. ಇದನ್ನ ಸತ್ ಒಳಕ್ ನಿನ್ ಮೇಲೆ ಬರ್ತೈತಲ್ಲ. ಭೂಮಿ ದಯವಿಟ್ಟು ಮಾತಾಡೋಂತ ಕಳಬಾ ಪ್ಲೀಸ್. ಮಾತಾಡಕ ಏನು ಉಳಿದಿಲ್ಲ ರಮ್ಮು. ಈಗ ನಿರ್ಧಾರ ಮಾಡಿ ಏನಂಬೋದು? ಇದು ಒಂದು ಸಾಕ್ಷಿ ಬಯಲು ಮಾಡ್ಲಕ್ ಹೋದ್ರ ಬಾಯಿಗೆ ಬಿದ್ದು ಸಾಯ್ತು ನಿಂತಾಳ. ಕರೆ ಈ ಸಾಕ್ಷಿಕಿಂತ ಆಕಿನ ಜೀವನನ ಮುಖ್ಯ ನನಗೆ. ಸಾಕ್ಷಿ ಅಂತ 1000 ಉಳಿದು ಬರ್ತಾವೆ. ಆದರೂ ಆಕಿನ ಜೋಡಿನೇ ಮಾತಾಡ್ತಾನೆ. ಭೂಮಿ ದಯವಿಟ್ಟು ಕೆಳಗಿಳಿ ಮಾತಾಡೋಣ ಕೂತ. ಇದು ಗಾಡಿಗ ಮಾತಾಡಕ ಏನು ಉಳಿದಿಲ್ಲ ರಮ್ಮು. ಈಗ ನಿರ್ಧಾರ ಮಾಡ್ಕೊ. ಏನ್ ಮಾಡ್ಕೋತಿ?
ಇದನ್ನ ಓದ ನಮ್ಮ ಅಣ್ಣನ ಸತ್ಯ ಬಯಲು ಮಾಡಲು ಅಥವಾ ಆಕೆ ಸಾಹಿತ್ಯ ತಾಳೆ ಜೀವ ಉಳಿಸಲು ಯಾವ್ದು ಮಾಡಲಿ ನನ್ನ ನಿರಪರಾಧತೆ ನಾವು ಸಾಬೀತು ಮಾಡ್ಬೇಕಾಗಿತ್ತು ನಮ್ಮ ಅಣ್ಣನ ಮುಂದೆ. ಆದರೂ ಮತ್ತೆ ಅಪೋದ ನನ್ನ ಮೇಲೆ ಬರ್ತದೆ. ಬರಲಿ, ಆಕಿನ್ಕಿಂತ ಸಾಕ್ಷಿ ಏನು ಮುಖ್ಯ ಅಲ್ಲ. ಭೂಮಿ, ನಿನಕಿಂತ ಈ ಸಾಕ್ಷ್ಯನ ದೊಡ್ಡದಲ್ಲ. ನನಗೆ ನಿನ್ನ ಜೀವನ ಮುಖ್ಯೈತಿ. ನಿನಗೆ ಬೇಕಾಗಿದ್ದಿಲ್ಲ. ಕಡೆಗೆ ನಾನೋ ಸತ್ನಿ ನೀನೇ ಗೆದ್ದಿ. ಈಗ ತಾಳಿ ಬಾ. ನೀರ್ ಕುಡಿ, ಗುಳಿಗೆ ತಗೋ, ರೆಸ್ಟ್ ಮಾಡು. ಹೊರಗೆಲ್ಲ ಹೋಗ್ಬಿಟ್ಟು ಅಡ್ಡಾಡಕ ಆಯ್ತಾ? ಹೊರಗದು ಮುಖ ಅಂಕ ರೆಸ್ಟ್ ಮಾಡು. ನನ್ನ ಗಂಡಂತರೂ ಈಗ ರಾಮನ್ ನಂಬೋ ಪರಿಸ್ಥಿತಿ ಆಗಿಲ್ಲ. ರಾಮು ಒಟ್ಟು ಮಾನಸಿಕ ರೋಗ ಫಿಕ್ಸ್ ಆಗಿಬಿಟ್ಟಿದ ನನ್ನ ಗಂಡ. ಒಂಟಿತನದ್ದು ನೋಡಿ ನಾನೇ ಇವನ್ ಹತ್ರ ಆಗ್ಬೇಕು. ಈಗ ಸರಿಯಾದ ಸಮಯ ಇವ್ ಹತ್ರ ಆಗಕ್ಕ. ಇದ ಸರಿಯಾದ ಸಮಯ. ಇದಕ್ಕಿಂತ ಚಲೋ ಸಮಯ ನನಗೆ ಸಿಗಂಗೇ ಇಲ್ಲ. ಈಗ ರಾಮು ಒಬ್ಬ ಅದಾನು, ಹೋಗ್ತೀನಿ. ನಿನ್ಗೆರಡು ಸಲ ಹೇಳೋದ್ ನನಗೆ ವೈನಿ ಅನ್ಬೇಡತ್ತ. ನನ್ನ ಹೆಸರು ಭೂಮಿ ಐತಿ, ಭೂಮಿ ಅಂತ ಕರಿತ್ ಬಾ. ಮತ್ ನಾ ಎಲ್ಲಿ ಹೋಗ್ಲಿ ನಿನ್ ಬಿಟ್ಟು ನಾ ಎಲ್ಲಿ ಹೋಗಂಗಿಲ್ಲ. ನಿಮ್ಮ ಅಣ್ಣ ಅಂತೂ ನೀನ್ ಪೂರ್ತಿ ಹುಚ್ಚತನ ತಿಳ್ಕೊಂಡ್ ಬಿಟ್ಟಾನ. ಈಗ ನನ್ ಬಿಟ್ರೆ ನಿನಗೆ ಯಾರೋ ಗತಿ ಇಲ್ಲ. ಹೇಳಾತನ ಕೇಳ, ನನ್ ಪ್ರೀತಿ ಒಪ್ಪಕೋ. ಬಿಡ್ರಿ, ಕೈ ಬಿಡ್ರಿ. ನೀವು ನನ್ನ ಅತ್ತಿಗೆ ಇದೀರ, ನಮ್ಮ ಅಣ್ಣನ ಹೇಳ್ತಿದ್ದೀರಿ. ಮತ್ ಅತ್ತಿಗೆ ನನ್ ತಲೆ ಕೆಡ್ಸ್ಬೇಡ್ರಿ ಅಮ್ಮ. ನಾನ್ ನಿಮ್ ಅತ್ತಿಗೆ ಅಲ್ಲ, ನಾನ್ ನಿನ್ ಭೂಮಿ ಅದನ, ಅರ್ಥ ಮಾಡ್ಕೋ. ರಾಮ, ರಾಮ ಏನ್ ಮಾಡಕ್ಕೆ ಪೋಟ ಮೊನ್ನೆ ನೋಡಿನ. ರಾಮ ಮೊನ್ನೆ ನೋಡೇನ. ರಾಮ ಏನ್ ಮಾಡತ್ತಿ? ರಾಮ ರೀ ನಿಮ್ ತಮ್ಮ ನೋಡ್ರಿ ನನ್ ಜಗ್ಗಾಡತ್ತನ್ರಿ. ಏನಿದೆಲ್ಲ ಟ್ಯಾಕ್ಸ್ ಸಮಾನ ಹಾಕಿದ ನಿಮ್ಮ ಅತ್ತಿಗೆ ಮೇಲೆ ಹೆಂಗ್ ಮಾಡ್ತಿ? ಕಡಿಯವ್ರ ಮಾತು ಕಡಿಯವ್ರ ಹಂಗ ಮಾಡ್ಬೇಡ್ರಿ. ಅವ್ರನ್ನ ಹೊರಗೆ ಹಾಕ್ಬೇಡ್ರಿ. ಮೊದ್ಲ ಪೇಷಂಟ್ ಅದನ್ರಿ ರಾಮು. ನೀ ಸುಮ್ಮಿರು. ಯಾಕೆ ಹೊರಮು ಏನಾಗೈತಿ? ಏನಿಲ್ಲ ಪರ್ಸು, ತೋಟದ ಮನೆ ಕಡೆ ಹೊಂಟಿನಾಳ. ಅಣ್ಣ ಒಬ್ಬ ಹೊರಗೆ ಹಾಕ್ಯ. ನಮಗೂ ಯಾಕ
ಏನಮ್ಮ ಇನ್ನೂ ನನ್ನ ಮ್ಯಾಗ ಪೋದಿಟ್ಟಾಳ. ಕರೆನಾ? ಹಿಂಗಾಗಿ ಆ ಕಡೆ ಹೋಗ್ಬೇಕು ಅಂತೀನಿ. ಕಡಿಕು ಆ ಹೆಣ್ಣ ನಿಮ್ ಮೊಯ್ನಿ ತಾ ಸಾಧಿಸೇ ಬಿಟ್ಳಲ್ಲ ಹಠ. ಏನು ಮತ್ತೆ ಅವ್ರೇ ಚಂದ ಇರ್ಲಿಲ್ಲ, ನನಗೂ ಅವ್ನ ಸಂಸಾರ ಚಂದ ಹಿಡ್ದೇಬೇಕಾಗಿತ್ತ. ಹೊರಗೆ ಹಾಕ್ಯಾನ, ಅವ್ನಿಗೇನು ಗೊತ್ತಿಲ್ಲ ಸತ್ಯ ಯಾವುದು ಕೈ ಯಾವುದು ಒಂದು. ನಿಮ್ ಅಣ್ಣಗ್ ಗೊತ್ತಿರ್ಲಿಕ್ಕ ಏನಾತ, ನನಗ್ ಗೊತ್ತೈತ್ಲ್ಯಾ. ನಾ ನಿಮ್ ಅಣ್ಣ ಹೇಳ್ಕಿಸಿಂದ ನಾ ಎಲ್ಲ ಸುದ್ ಮಾಡ್ತಾನ. ನೀವ್ ಒಟ್ಟ ತಲೆ ಕೆಡ್ಸ್ಕೊಕ್ ಹೋಗ್ಬೇಡ. ಯಾಕ ತಿಳಿನಿ, ನೀ ಮನುಷ್ಯ ಅಂತವಲ್ಲ. ನಿಮ್ ಅಣ್ಣನ ಸಂಸಾರ ಸುದ್ದಾಗ್ಲಿ ಹೇಳಿ ನೀನು ಬಾಳ ಪ್ರಯತ್ನ ಪಟ್ಟಿ. ಆದ್ರೂ ನಿಮ್ ಮೊಯ್ನಿ ತನ್ನ ಮನಸ್ಸಿನ ಬುದ್ಧಿ ಚೇಂಜ್ ಮಾಡ್ಲಿಲ್ಲ. ನಮ್ಮ ಅಣ್ಣ ಮಾತ್ರ ಹೇಳ್ಬೇಡ. ಯಾಕೆ ಹೇಳೇನ, ನಾನು ಹೊರಗೆ ಹಾಕಿದ್ದು ಅವ್ನಿಗೆ ತೀರಾ ತಪ್ಪು ಮಾಡಿಲ್ಲ ಅಂತೇಳಿ ಅದನ್ನ ಸಾಯ್ತಾನ ಕೊಡ್ಕೊಟ್ಬಿಡ್ತಾನವ. ಒಟ್ಟ ಅವ್ನ ಕಿವಿ ಮಾತ್ರ ಹಾಕ್ಬೇಡ, ನಾನು ದಯವಿಟ್ಟು ಹೇಳ್ತೀನಿ. ಪಟ್ಟನೆ ತಲೆ ಕೆಡ್ಸ್ಕೊಬೇಡ. ಎಲ್ಲಿ ಹೊಂಟಿಲ್ಲ ಹೋಗಿ ಬಾನಿ, ನಾ ಎಲ್ಲ ಬರೋಬ್ಬರಿ ಮಾಡ್ತಾನ. ಇವ್ರು ನಾವು ಹೆಣ್ಣಲ್ಲಿ ಇದು ಎಮ್ಮಾರಿ. ಇವ್ರಿಬ್ರು ಅಣ್ಣ ತಮ್ಮ ಎರಡು ಚಲೋ ಸಂಸಾರ ಮಾಡ್ಲಾಕತ್ತಿದ್ರು. ಅವ್ರವ್ರೊಳಗ ಒಡಕ್ ತಂದಿಟ್ಳ. ಅಂತ ಹೊಲಸ್ ಚಾಳಿ ಐತಿ ಹೆಣ್ಣಿನಂತೇಳಿ. ಇಂಥ ಹೆಣ್ಣ ಒಂದು ಮನೆಯಾಗಿದ್ದ ಕಿಶಿಂದ ಮನಿ ಹೊಡಿ ಕೆಲಸ ಮಾಡಿದ್ರ ಇದಕ್ಕೆ ಹೆಣ್ಣು ಅನ್ನೋದಿಲ್ಲ. ಆಕಿ ಗಂಡಗರಿ ತಿಳಿಬಾರ್ದ. ತಮ್ಮನ ಹೊರಗೆ ಹಾಕೋದಂದ್ರ ಐತಿಲ್ಲ ಅವ್ನು ಸ್ವಲ್ಪರೇ ಬುದ್ಧಿ. ಅವ್ನು ಶರಣುಗರಿ ಭೇಟಿ ಹಾಕಿಸಿಂದ ಹೇಳಿದ್ರ ಆತ ಮಾಡ್ಯಾಳ. ಅದನ್ನ ಬಿಟ್ಟನ ಮಗ ತಮ್ಮನ ಮೇಲೆ ಅಪವಾದ ಹೊರಿಸ್ಕಿಸಿಂದ ಹೊರಗೆ ಹಾಕ್ಯಾನ. ಶರಣು ಏನಪ್ಪ ಒಳಗ ಕೂತಿಲ್ಲ? ಇಲ್ಲೇ ಕುಂಡ್ರು ಬಾ. ಕಡೆ ಸೇರ್ ಬ್ಯಾಡ ಬಾ. ಏ ಏನತ್ ಕೇಳ್ತಿರಲ್ಲೇ, ನಿನಗ ಒಂದೇಟ್ರೆ ಬುದ್ಧಿ ಅದ ಐತಿಲ್ಲ. ಏನೈತಿ ಈಗ ನಿಮ್ ತಮ್ಮನ ಹೊಡೆದ ಬಡದ ಹೊರಗ ಹಾಕ್ತಿ. ಒಂದ ಹೊಟ್ಟಿದೆ ಹುಟ್ಟಿದ ಕಳರ ಐತಿಲ್ಲ ನಿಂತೇಳಿ ಒಂದಿಟ್ರೆ. ಅಲ್ಲಿ ಪರ್ಸು ಅವ ಎಂತ ಗನಂದರ ಕೆಲಸ ಮಾಡ ಗೊತ್ತಿಲ್ಲ ನಿಮ್ಗ. ಅತ್ತಿಗೆ ಅಂದ್ರ ತಾಯಿ ಸಮಾನ. ಅನ್ನ ಹಾಕು ಅತ್ತಿಗೆಗೆ ಅವ ದುರೋಪಾಗದಾನ. ಅವನ ತಮ್ಮ ಹೇಳ್ಕೋಸ ನಾಚಿಕ್ ಬರ್ತದ ನನಗ. ಏ ಶರಣು, ನಿಮ್ಮ ತಮ್ಮನ ಬಗ್ಗೆ ನಿನಗೇನೋ ಗೊತ್ತಿಲ್ಲ. ನಿಮ್ ತಮ್ಮನ ಬಗ್ಗೆ ನಿನ್ಕಿಂತ ಹೆಚ್ಚ ನನಗ್ ಗೊತ್ತೈತಿ. ಅದು ಏನಾಗೈತಿ ಅಂದ್ರ, ಬೆಂಗಳೂರು ರಜಾ ಇಲ್ಲಿತ್ತಲ್ಲ, ಏನಾಗೈತಿ ಇವತ್ತ? ಇವನ್ ಬಿಡಬಾರ್ದು. ಯಾಕೋ ರಜಾ ಇಷ್ಟು ಡಲ್ ಆಗಿದೆ? ಯಾಕೆ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಆಗೈತೆ? ಡಲ್ ಆಗಿದೇನ? ಇದನ್ನು ವಿಚಾರ ಮಾಡತ್ತಿರ್ಬೇಕಲ್ಲ. ಈಕಿಗೆ ಹೆಂಗ್ ಗೊತ್ತಾತಪ್ಪ ಆತ? ನಿನ್ನ ಪ್ರತಿ ಒಂದು ಹೆಜ್ಜೆನೂ ನನಗೆ ಗೊತ್ತಾಗ್ತೈತಿ. ನೀ ಏನು ಮಾಡ್ತಿ, ಏನು ಬಿಡ್ತಿ, ಎಲ್ಲಿ ಹೋಗ್ತಿ, ಎಲ್ಲಿಲ್ಲ ಎಲ್ಲ ನನಗೆ ಗೊತ್ತಿರ್ತೈತಿ. ಅದು ಅಲ್ದ ಈ ಬೆಂಗಳೂರಿಗೆ ಹೋಗೋದು ಕ್ಯಾನ್ಸಲ್ ಮಾಡಿಸಿದಕ್ಕಿನೂ ನಾನು ನಿಮ್ಮ ಅಣ್ಣಾಗ ಹೇಳಿ ತಿಳಿತು. ಇನ್ನಾದರೂ ನನ್ನ ಮಾತು ಕೇಳ್ಕೊಂಡ ಗಪ್ ಇರೋದು ಕಲಿ. ಯಾಕೆ ಭೂಮಿ, ಯಾಕೆ ನನಗೆ ಇಟ್ಟು ಹಿಂಸೆ ಕೊಡತ್ತಿ? ಯಾಕೆ ನನ್ನ ದಾರಿಗೆ ಯಾಕೆ ಅಡ್ಡ ಬರತ್ತೆ ಹೇಳು? ನನ್ನ ಪಾಡಿ ನನ್ನ ದಾರಿ ನಾನು ಬಿಟ್ಬಿಡು. ನೋಡ್ರಾಮು, ನಿನ್ ದಾರಿನ ನನ್ನ ದಾರಿ, ನನ್ನ ದಾರಿನ ನಿನ್ ದಾರಿ. ಅದು ಅಲ್ದ ನಿನ್ನ ಗುರಿನೂ ನನ್ನ ಗುರಿನ. ನಿನ್ನ ಪಡ್ಕೊಳ್ದ ಈ ಭೂಮಿಗಂತೂ ನೀ ಹತ್ತಂಗಿಲ್ಲ. ಅದನ್ನ ಮಾತ್ರ ನೆನಪಿನಾಗ ಇಟ್ಕೋ. ಕರೆ ಇದಕ್ಕೆ ಪ್ರೀತಿ ಅನ್ನೋದಲ್ರಿ, ಇದಕ್ಕೆ ಹಠ ಅದಾರ ಹಠ. ನೀ ಏನಾರು ತಿಳ್ಕೊ, ನನಗ್ ಸಂಬಂಧ ಇಲ್ಲ. ನೋಡು, ಈ ತಾಳಿಗೆ ನಿಮ್ಮ ಅಣ್ಣ ಒಡೆ ಆಗಿರ್ಬೇಕು, ಆದ್ರೆ ಈ ಮನಸ್ಸಿಗೆ ನೀನ ಒಡೆ ಅದಿ. ತಿಳ್ಕೊಂಡ್ರ ನಿನಗ ಒಳ್ಳೇದ, ಇಲ್ಲಾದ್ರ ನಿನಗ್ ಬಿಟ್ಟಿದ್ದ. ನಿಮ್ಗೆ ಹಿಂದೆ ಒಂದ್ಸಲ ಒಂದು ಮಾತು ಹೇಳಿನಿ, ನಮ್ಮ ಅಣ್ಣನ ಅನ್ಯಾಯ ಮಾಡೋದಿಲ್ಲ ಅಂತೇಳಿ. ಏಟ್ ಮಾಡಿದ್ರನ್ನ ಆ ದಗದಕ್ಕೂ ನಾವು ಒಪ್ಕೊಳ್ಳೋದಿಲ್ಲ. ನೋಡ್ರಾಮು, ನಿಮ್ಮ ಅಣ್ಣ ಸಮಾಧಾನ ಮನುಷ್ಯ. ಈ ವಿಷಯ ಅವ್ನಿಗೆ ಹೇಳ್ರ ಎಲ್ಲಿನ ಹೊಡ್ಕೊತಾನ. ಅಥವಾ ನಾನ ಹೇಳೋ ಅಥವಾ ನೀನೇ ಹೇಳ್ತೀನೋ ಅಥವಾ ಒಪ್ಕೋತೀನೋ, ನಿನಗ್ ಬಿಟ್ಟಿಲ್ಲ. ನಾ ಸರ್ಗೆ ಹೇಳ್ಕೊತ ಹುಂಡಾಕ ಖಾಲಿ ಇಲ್ಲ, ನಂಗಷ್ಟು ತಾಳ್ಮೆನೂ ಇಲ್ಲ. ದಯವಿಟ್ಟು ಭೂಮಿ ನಿನ್ಗೆ ಹೇಳ್ತೇನೆ, ಈ ಅನ್ಯಾಯ ಮಾಡಬೇಡ. ನಮ್ಮ ಅಣ್ಣಗೆ ಈ ಸತ್ಯ ಗೊತ್ತಾದ್ರೆ ಅವ್ನು ಸತ್ತ ಹೋಗ್ಕಣವ. ಅದಕ್ಕೆ ಈ ಅನ್ಯಾಯ ಇಬ್ರು ಕೂಡ ಅದನ್ನ ಮಾಡೋದು ಬೇಡ ನಾತ. ನಾನು ನೋಡ್ರಾಮು, ಹಂಗಾದ್ರೆ ನಿನಗ್ ಬೇರೆ ಆಪ್ಷನ್ ಇಲ್ಲ. ನನ್ನ ಪ್ರೀತಿನೂ ಒಪ್ಪಕೋ, ನನ್ನೂ ಒಪ್ಪಕೋ. ಹೆಂಗಾದ್ರು ನಿಮ್ಮ ಅಣ್ಣ ಸಮಾಧಾನ ವ್ಯಕ್ತಿನ, ಗೊತ್ತಿಲ್ದಂಗ ನಮ್ ಪ್ರೀತಿ ಮುಂದುವರ್ಸುನು. ನೋಡ್ರಾಮು, ನಿರ್ಧಾರ ಏನಿದ್ರು ನನ್ನ ಪರವಾಗಿರ್ಬೇಕ. ಬ್ಯಾರೇದ್ ಏನಾರ ವಿಚಾರ ಮಾಡಿದಿ, ಅವೆಲ್ಲ ಟುಸ್ ಪಟಾಕಿನ. ಶರಣು, ಈಗರೆ ಗೊತ್ತಾಗ್ತಿಲ್ಲ ನನಗೆಲ್ಲ.
1000 ಮಾತು ಹೇಳೋದ್ರಾಗ ಏನ್ ಅರ್ಥ ಇಲ್ಲ. ನಿಮ್ ತಮ್ಮ ಎಲ್ಲಿ ಈಗ ನೋಡ ಕರ್ಕೊಂಬಂದ್ ಕಿಸಿಂದ ಚಲೋ ತಂಗಿ ಸಂಸಾರ ಮಾಡೋದು ಕಲಿ. ನಿನ್ ಹೆಂಡತಿ ಮಾತು ಕೇಳ ಕಿಸಿಂದ ನಿನ್ ತಮ್ಮನ್ ಕಳ್ಕೊಬೇಡ. ಏಯ್ ಏನಿದೆ ಹಂಗಲ್ರಿ ಊಟಕ್ ಕರ್ಯಾತೇನ್ರಿ ಒಲ್ಲ ಅಂದ್ ಹೊಂಟಿದ್ರಿ ಅದಕ್ಕ ಒಂದ್ ಸ್ವಲ್ಪ ಇದನ್ ಮಾಡತ್ತೇನ್ರಿ. ತಲ್ಲೋ ಊಟಕ್ಕೆ ಹೋಗ್ಬೇಕಿಲ್ಲ ಪಾಪ ನಿಮ್ ಮನೆ ನೀನ್ ಸಮ ಜೀವ ಮಾಡ್ತಾರ. ಹೋಗಿ ಊಟ ಮಾಡಪ್ಪ, ಮುಂಜಾನೆ ಉಂಡಿ ಇಲ್ಲ. ಮಾಡಿನಾಗ ಮಾತಾಡ್ರ ಮನಿ ನಾವು ಹಾಕೊಂಡು ಹೊರಗೆ ಎಲ್ಲಿ ಹೊಂಟಿ? ಕೆಲಸ ಐತೆ ಹೊರಗೆ ಬರ್ತಾನೆ. ಜಲ್ದಿ ಬಾ. ನೋಡು ನಮ್ ತಮ್ಮಗ ಸ್ವಲ್ಪ ನೋಡುದ್ ಬಾ, ನಾಸ್ತಾನ ಸ್ವಲ್ಪ ಊಟಕ್ಕೆ ಅದ್ ಹಾಕಿ ಕೊಡುದ್ ಬಾ. ಹಾ ಭೂಮಿ ಭೂಮಿ ಏನ್ ಎಲ್ಲಿ ಎಲ್ಲ ಹೋಗೋದ್ರಿ? ಏನ್ ಶುರು ಮಾಡತ್ತಿ? ಅಣ್ಣ ನೀನು ಅನ್ಸಲಿ ಒಂದು ಮುಖ್ಯ ವಿಷಯ ಮಾತಾಡ್ಬೇಕಾಗಿತ್ತು. ಏನಪ್ಪ ಅಂತದು? ಏನು ಇಲ್ಲ, ನಮ್ಮ ದೋಸ್ತ ಬೆಂಗಳೂರಿನಾಗ ಒಂದು ಕಂಪ್ನಿ ತಯಾರು ಮಾಡ್ಯಾನ. ಪಾರ್ಟ್ನರ್ ಕೂಡಲತ್ತಾನ, ಅದಕ್ಕೆ ಬೆಂಗಳೂರು ಕೊಡ್ಕೊಳತ್ತಾನ. ಹಿಂಗೇನು ತೇರದಪ್ಪ ಸಡನ್ಲಿ? ಏನು ಮತ್ತು ಅದೇ ಇಲ್ಲಿ ನನಗೂ ಇಲ್ಲಿ ಏನು ಖಾಲಿ ಕೂತೇನ, ಸುಮ್ಮ ಖಾಲಿ ಹಾಕೊಂಡ್ರದು ಆ ಕಡೆ ಹೋಗ್ಬೇಕಲ್ಲತ್ತೀನಿ. ಆಯ್ತಪ್ಪ ನೋಡು ಹುಷಾರ್. ಆಯ್ತು ಹೋಯ್ ಬಾ. ಹೋಗ್ರಲ್ಲ ಹೋಯ್ ಬಾ. ಏನ್ ಕಡಿಮೆ ಮಾಡಿದತ್ತ ಅವ ಬೆಂಗಳೂರಿಗೆ ದುಡ್ಯಾಕ ಹೊಂಟಿದಾನು ನೋಡ್ರಿ. ಒಂದ್ ಮಾತ್, ಇಬ್ರ ಇರೋದ ಅಣ್ಣ ತಮ್ಮ ಇಬ್ರ ಇದಿರ ಮನ್ಯಾಗ. ಅವನ್ ದೂರ ಕಳಿಸಿ ಜನ ಹೆಂಗೋ ಏನೋ, ಮೊದ್ಲ ದೊಡ್ಡ ಸಿಟಿ ಇರದ. ಅದೇ ನಾನು ವಿಚಾರ ಮಾಡೀನಿ, ಮತ್ತ ಸಡನ್ ಆಗಿ ಹೊಕ್ಕಿನ ಅಂದಾನ. ಅವ್ ಸಣ್ಣವದಾನ್ರಿ, ಅವ್ ಏನ್ ಬೇಕಾದತ್ತಾನ್ರಿ, ಅದಕ್ ನೀವು ಹೂ ಅಂದ್ ಬಿಡೋದ. ನೋಡು ಮಾತಾಡ್ತೀನಿ ಮತ್ತೆ ಸ್ವಲ್ಪ. ಮಾತಾಡೋದ್ ಏನು ಇಲ್ಲ ರೀ, ಬೇಡಪ್ಪ. ಇಲ್ಲಿಂದ ವೈನಿನೂ ಹೋಗ್ಬೇಕ್, ಮನ್ಯಾಗ ಇರ್ತಾಳು. ಆಕಿಗೆ ಮತ್ ನಾ ಹೊರಗಿರ ಹೋಗವ, ಆಕಿ ಮನ್ಯಾಗ ಯಾರು ಇರಂಗಿಲ್ಲ, ಆಕಿ ಜೋಡಿ ಇರತ್ತ. ಅವಂಗ ತಾಕೀತ್ ಮಾಡ್ರಿ, ಬೆಂಗಳೂರ ದುಬೈ ತಿರ್ಗಾಡೋದೇನ್ ಅವಶ್ಯಕತೆ ಇಲ್ಲ. ಮನ್ಯಾಗ ಆಳಾತೈತ್ರಿ ಆಸ್ತಿ, ಅದನ್ನ ತಿಂದ ಆಗಿ ಮಾಡತ್ತ ಹೇಳ್ರಿ ಅವ್ನ್ ಸ್ವಲ್ಪ. ಸರಿ ಹೇಳ್ತೀನಿ. ಪಾಪನ ಕೆಲಸ ಮಾಡಿದೆಪ್ಪ. ಎಷ್ಟು ಚಂದದ ಅಣ್ಣ ತಮ್ಮನ, ನನ್ನ ಕೈ ಹಿಡಿದು ನನ್ನ ತಮ್ಮ ನಾನೇ ಮನೆ ಬಿಟ್ಟು ಹೊರಗತ್ತೆ. ಪಾಪ ಮಾಡಬಾರ್ದಾಗಿತ್ತು. ಎಲ್ಲ ಗೊತ್ತಿದ್ರ ನನ್ನ ತಮ್ಮನ್ಯಾಗ ನಾ ಹೊರ ನಾ ಏನೇನು ಅನ್ಭವಿಸ್ಬೇಕು ಏನೋ ನನ್ನ ಕರ್ಮ. ಇಷ್ಟೆಲ್ಲ ಗೊತ್ತಿದ್ರು ನಾ ಯಾಕೆ ನನ್ನ ತಮ್ಮ ಹೊರಗ್ತೀನಿ? ವರ್ಷ ಹೇಳಿದ್ದೆಲ್ಲ ಯಾಕೋ ಅನಿಸ್ತೈತಿ. ದುಡುಕ್ಬಿಟ್ಟೆನ, ದುಡುಕ್ಬಾರ್ದಾಗಿತ್ತು, ದುಡುಕ್ಬಿಟ್ಟೆನ. ಊಟ ಮಾಡ್ಬರ್ರಿ. ಊಟ ಮಾಡೋ ಬೆಳಗಿಂದ ಏನು ತಿಂದಿಲ್ಲ, ಬರ್ರಿ ಊಟ ಮಾಡ್ಬರ್ರಿ. ಒಂದ್ ಸರಿ ಕೇಳ್ತದೆ, ಹೋಗಿ ಊಟ ಮಾಡವ್ನಿ. ಯಾಕೆಷ್ಟು ಸಿಟಿಗೇರಿ? ಅದಕ್ಕ ಹೇಳಿನ್ರಿ, ನಿಮ್ ತಮ್ಮನ್ ಬಿಟ್ಟು ನಿಮ್ಗೆ ಇರಾಕ್ ಆಗಂಗಿಲ್ಲ, ಅವ್ನಿಗೆ ಹೊರಗ್ ಹಾಕಿರಿ, ಹೊರಗ್ ಹಾಕಬೇಡತ್ತ ಹೇಳಿನ್ರಿ ನಾ ನಿಮಗ. ನೀನು ನಾಟಕ ಗೊತ್ತದ ನನಗ, ಸುಮ್ಮನೆ ನಾನು ಕರ್ಕೊಂಡು ಹೋಗಿ ನಡಿ. ಯಾಕೆ ಇವತ್ತು ಹಿಂಗ್ ಮಾಡ್ರಿ ಅವ್ರ? ಏನು ಗುರ್ತಾಗ್ಲಿಲ್ಲ, ಯಾವತ್ತು ಹಿಂಗ್ ಮಾತಾಡಿದವ್ರಲ್ಲ. ಏನೋ ಮಸ್ಲತ್ತ ನಡ್ದೈತಿ. ರಾಮು ಏನೋ ಹೇಳಿದಾನು, ಯಾರು ಹೇಳಿದಾರೋ ಗುರ್ತಾಗ್ವತ್ತು. ಮೊದಲು ತಿಳ್ಕೊಬೇಕು. ಈ ಕಡೆ ಹೋದ ಗೊತ್ತಾಗ್ಲಿಲ್ಲ. ಸರಿ, ನಾನು ಇವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ಬೇಕು. ಡ್ರೆಸ್ ಚೇಂಜ್ ಮಾಡಿ ಹೋಗ್ಕೊಂಡು.
ಅಯ್ಯೋ ಇವ್ರ ಇಬ್ರು ಅಣ್ಣ ತಮ್ಮ ಇಲ್ಲದಾರು ಅಂತದ್ ಏನ್ ಮಾತಾಡ್ತಿರ್ಬೇಕು ಇವ್ರು ಹಿಂಗ್ ಕಣ್ಣೀರ್ ಹಾಕೋತ. ರಾಮು ಏನ್ ಹೇಳಿದ್ರು ಏನ್ ಮಾಡಿದ್ರು ಕೇಳಿಸ್ಕೊತನ್ಗಪ್ಪ. ಪಾರಪ್ಪ ನಂದು ತಪ್ಪ ಮ್ಯಾಲ ಕೈ ಮಾಡಿದ್ದು ಕೇಳ್ಕೊತ ಬಂದೀನಿ. ಎಲ್ಲ ವಿಷಯ ಗೊತ್ತಿದ್ದಿಲ್ಲ, ಆಮೇಲೆ ಗೊತ್ತಾಯ್ತು. ನನ್ನ ಈ ಪಾಪಿ ನನ್ನ ಕ್ಷಮಿಸ್ಬಿಡಪ್ಪ, ನಿನ್ ಮ್ಯಾಲ ಕೈ ಮಾಡಿದಕ್ಕ. ಇಲ್ಲ ಬೇಡ, ಅದೆಲ್ಲ ವಿಧಿ ಆಟೈತಿ. ಅದ ಇಲ್ವಪ್ಪ, ಮನೆ ಹೋಗಂಬ, ದಯವಿಟ್ಟು ನಂಗೆ ಕ್ಷಮಿಸಪ್ಪ. ನಾನು ಮುನ್ನಡಿ ನಾ ಬರ್ತಾನತ್ತ. ಬಾರಪ್ಪ, ನಾ ಹೋಗ್ತೀನಿ, ಬರ್ತೀಯ? ದೇವ್ರ ನಾ ಎಂತ ದೊಡ್ಡ ತಪ್ಪು ಮಾಡಿ ನನ್ನ ಹುಚ್ಚು ದುರಾಸೆಯಿಂದ ಈ ರಾಮ ಲಕ್ಷ್ಮಣ ಅಂತಂಬ್ರನ್ನ ದೂರ ಮಾಡಕ್ ಹೋಗ್ಲಿಲ್ಲ. ನನ್ನಂದ ಪಾಪಿ ಹೆಂಡತಿ ಆಗಕ್ಕೂ ಲಾಯ್ಕಿಲ್ಲ, ಒಬ್ಬಕ್ ಪ್ರೇಸಿ ಆಗಕ್ಕೂ ಲಾಯ್ಕಿಲ್ಲ. ನನ್ನಂತ ಪಾಪಿ ಭೂಮಿ ಮೇಲೆ ಬದುಕೋಕ ಅರ್ಹತೆನೂ ಇಲ್ಲ. ನಾ ಸಾಯ್ಬೇಕ. ನನ್ನ ತಪ್ಪಿಗೆ ಅದ ಪ್ರಾಯಶ್ಚಿತ್ತ. ಮಾವನರು ದೇವ್ರಂತ ಮನುಷ್ಯ ಅದಾನ. ಅವನಿಗೆ ಸುಖವಾಗಿ ಇಡ್ಬೇಕಂದ್ರೆ ನಾ ಮಾತ್ರ ಜೀವಂತ ಇರಬಾರ್ದು. ಸತ್ರನ ಅವನ ಜೀವನ ಸುಖವಾಗಿರ್ತೈತಿ. ಇದಕ್ಕಂದ್ರೆ ಆಕೆ ಮಾತು ನಾನು ಮನೆಗೆ ಕರ್ಕೊಂಡು ಹೋದಂದ್ರೆ ಮತ್ತೆ ನಮ್ಮನೆ ಕಾಡತ್ತಾಳ. ಅವನು ಸುಖವಾಗಿರೋದಿಲ್ಲ, ನಾನೂ ಇರೋದಿಲ್ಲ. ಈ ಜೀವನ ನಾವೊಬ್ಬ ಸತ್ರ ಆರಾಮ್ ಸರಿ ಅವನ ಜೀವನ ಚಂದ ಇರ್ತೈತಿ. ಇವರು ಮಳೆ ಮಾಡ್ಕೊಂತಿರ್ತಾರ. ಇದಕ್ಕಿಂತ ದಾರಿ ನನಗೆ ಬೇರೆ ದಾರಿ ಇಲ್ಲ. ಅಲ್ಲ, ಭೂಮಿ ನಮ್ಮ ತಮ್ಮ ಲವ್ ಮಾಡಿದ್ದು ನನಗೆ ಇಷ್ಟ ಗೊತ್ತಿದ್ದಿಲ್ಲ. ಈಗ ನನ್ನ ಸಂಸಾರ ಸಂಬಂಧ ನಮ್ಮ ತಮ್ಮ ನನ್ನ ಸಂಸಾರ ಸುದ್ದಲ್ಲೇ ತಮ್ಮ ಇದು ಮಾಡಕತ್ತಾನ. ನಮ್ಮ ತಮ್ಮನಿಗಿಂತ ಹೆಚ್ಚಿನ ಏನೈತಿ. ಅವರಿಬ್ಬರು ಪ್ರೀತಿ ಸುದ್ದಿರ್ಬೇಕಂದ್ರೆ ನನ್ನ ಪ್ರಾಣ ನಾ ತ್ಯಾಗ ಮಾಡಲೇಬೇಕು. ತಮ್ಮನ ಸಂಸಾರ ಸುದ್ದಿರ್ತಂದ್ರೆ ಜೋಗ ಹಾಕೋಕೆ ರೆಡಿ. ಬದುಕಾಕ ಅರ್ಹತೆ ಇಲ್ಲ. ಛೀ, ಇವತ್ತಿಗೆ ಕೊನೆ ಆಗಲಿ. ನನ್ನ ಸಾವಿನ ಜೊತೆ ನನ್ನ ಕೆಟ್ಟ ದುರಾಸನ ಕೊನೆ ಆಗಲಿ. ಇವತ್ತ ಅವ್ರ ಅಣ್ಣ ತಮ್ಮ ಚಲೋ ತಂಗಿರ್ಲಿ ಜೀವನ ಪರ್ತಿ. ನೋಡುವ, ನೀ ಸಾಯೋದ್ರಿಂದ ಏನು ಸಾಧಿಸ್ಲಾಕ್ ಸಾಧ್ಯ ಇಲ್ಲ. ಅದ ನಿನ್ನ ಜೀವನ ಮತ್ತೊಂದ್ ದಾರಿಯಿಂದ ನೀ ಸಾಗಬಹುದ. ಬಾಯ್ ಕಡೆ ನೋಡು, ನೀ ಮಾಡಿದ ತಪ್ಪನ ನಿನಗ ಪಶ್ಚಾತ್ತಾಪ ಆಗೈತಿ. ಆ ಪಶ್ಚಾತ್ತಾಪ ಆಗಿದೆ ಅಂತೇಳಿ ಹೊಳಿ ಜಿಗಿದು ಬಾಯಿ ಜಿಗಿದು ಮಾಡಿದೆ ಅಂದ್ರ ನಿನಗೆಂದೂ ನಿಂದ ತ್ರಾಸ ದೂರ ಆಗುದಿಲ್ಲ. ಅವ್ರಿಗೆಲ್ಲ ಹೇಳ್ಕಿಸಿಂದ ಶುದ್ಧ ಮಾಡುನು. ನಡಿವ, ಹಂಗೆಲ್ಲ ಮಾಡಬಾರ್ದ. ಇಲ್ರಿ ಅಣ್ಣ, ನಾ ಬದುಕಾಕ ನನಗೆ ಇಷ್ಟನ ಇಲ್ರಿ. ನಾ ಇಂಥ ಹೊಲಸ್ ಕೆಲಸ ಮಾಡಿದನ್ರಿ. ಇಂಥ ಮಾಡಿಬಿಟ್ಟು 4 ಮಂದಿಯಾಗ ನನಗೆ ಬದುಕಾಕ ಇಷ್ಟ ಇಲ್ರಿ. ನನಗೆ ಹಂಗೆಲ್ಲ ಮಾಡಬಾರ್ದವ. ಅಂಥವೆಲ್ಲ ಎಲ್ಲಾರ ಜೀವನದಾಗ ಬರ್ತಿರ್ತಾವ. ಆದ್ರೆ ನೀ ಮೊದಲು ತಪ್ಪು ಮಾಡಿ ಆ ತಪ್ಪು ಮಾಡಬಾರ್ದಿತ್ತ. ಈಗ ಆ ತಪ್ಪು ಮಾಡಿ ಅಂತೇಳಿ ಹೊಳಿ ಜಿಗಿಲಕ್ಕ ಆದ್ರ ಅದು ನಿನ್ನೇನು ದೂರ ಆಕತ್ತೇನ? ನಾ ಯಾವ ಮುಖ ತಗೊಂಡ್ ನಮ್ಮ ಮನೆಗೆ ಹೋಗಿಲ್ರಿ. ಇರ್ಲಣ್ಣ, ಎಲ್ಲ ಅವ್ರಿಗೆ ಹೇಳ್ಕಿಸಿಂದ ಬರೋಬರಿ ಹೇಳ್ತನು. ಬಾ ಹೋಗುನು. ನಾನು ಇರಲಿಲ್ಲ ಅಂದ್ರೆ ನಮ್ಮ ಅಣ್ಣನ ಸಂಸಾರ ಭಾಳ ಚಂದ ಇರ್ತದೆ. ಯಾಕಂದ್ರೆ ಅವ್ರ ನಡ್ಬಾರಕ್ಕೆ ನಾ ಇದ್ನಂದ್ರೆ ಇದು ನೋವು ಅವನಿಗೆ ತಪ್ಪಿದ್ದಲ್ಲ, ಆಕಿನೂ ಸುಖವಾಗಿ ಅವನಿಗೆ ಹುಡುಗುಡ್ದಲ್ಲ, ನನಗೂ ಹುಡುಗುಡ್ದಲ್ಲ. ಅದ್ರ ಸಲಿಂದ ನನ್ನ ಜೀವನನ ಅವ್ರಿಬ್ಬರು ಸಲಿಂದ ತ್ಯಾಗ ಮಾಡಬೇಕು ನಾ. ಯಾಕಂದ್ರೆ ನನಗೆ ನಮ್ಮ ಅಣ್ಣನ ಹೆಚ್ಚು. ನನಗೆ ಏನತ್ತ ತಲೆ ಒರೇ ಒಂದು ಸಣ್ಣ ತಪ್ಪದಿಂದ ಇಷ್ಟೆಲ್ಲ ನೋವು ನಲಿವು ಸಂಸಾರದಾಗ ಬರ್ಲತ್ತವಂದ್ರೆ ನಮ್ಮ ಜೀವನ ತ್ಯಾಗ ಮಾಡಿದ್ರೆ ಮುಂದೆ ಚಂದಿರ್ಲಿ ಅವ್ರೆ.
ಹಲೋ ರಾಮ ಅವ್ರೆ ಎಲ್ಲದಿರಿ? ಮೇಘಣ್ಣ ಸ್ವಲ್ಪ ಹೊರಗಡೆ ಅದಾನೆ. ಹೊರಗಡೆ ಅಂದ್ರ ಎಲ್ಲದಿರಿ? ಹೊರಗಡೆ ಅಂದ್ರೆ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು. ಹೇಳ್ರಿ ಪ್ಲೇಸ್ ಎಲ್ಲದಿರಿ? ನನ್ನ ಜೊತೆ ಅದ ಹಾ, ನಿಮ್ ಜೊತೆ ಮಾತಾಡ್ಬೇಕು. ಅದೇ ನನ್ನ ಜೊತೆ ಮಾತಾಡಕ್ ನಾ ಇನ್ನು ಸಿಗುದಿಲ್ಲ. ರೀ ರಾಮ ಅವ್ರೆ ಏನಾಯ್ತು? ಯಾಕ ಎಲ್ಲದಿರಿ ನೀವು? ಅದು ಈ ಕಡೆ ಕೆರೆ ಕಡೆ ಅದ ಮೇಘಣ್ಣ. ಸರಿ ಕಡೆ ಅಂದ್ರ ನೀವೇನ್ರ ಸೂಸೈಡ್ ಮಾಡ್ಕೊಳಕೇನ್ರ ಹೋಗಿರೇನ್ರಿ ನೀವು? ಪ್ಲೀಸ್ ಅಂತ ಕೆಲಸ ಎಲ್ಲ ಮಾಡ್ಕೊಳಕ್ ಹೋಗ್ಬೇಡ್ರಿ ನೀವು ಕೆರೆ ಕಡೆ ಅಂದ್ರಲ್ಲ, ನಾ ಬರ್ತೀನಿ ಅಲ್ಲೇ. ನೀವು ಅಂತ ದುಡುಕಿ ಏನಾದ್ರು ತಪ್ಪು ನಿರ್ಧಾರ ತಗೊಳಕ್ ಹೋಗ್ಬೇಡ್ರಿ, ಅಲ್ಲೇ ಇರಿ ನೀವು. ಈಗ ನಮ್ಮ ದಾರಿಗೆ ಆಟ ಬರಬೇಡ ಪ್ಲೀಸ್. ಪ್ಲೀಸ್ ರಾಮ್ ಅವ್ರೆ ಅರ್ಥ ಮಾಡ್ಕೊಡ್ರಿ. ನಿಮ್ಗೊಂದೇನೋ ಹೇಳ್ಬೇಕು ನಾ, ಪ್ಲೀಸ್ ಅಲ್ಲೇ ಇರಿ ನೀವು. ನನ್ನ ಜೀವನಕ್ಕೆ ಏನಾರ ಮಾಡ್ಕೊಂಡು ಅಮ್ಮ ರಾಮು ಏನ್ ಮಾಡ್ಕೊಳಕ್ ಹೋಗಿ ನೀವು ಉತ್ತಿತ್ರ ಇದನ್ನೆಲ್ಲ ಮಾಡ್ಕೊಂಡ್ರ ಇವತ್ತು ಬಗ್ಗೆ ಹಿಡ್ತಿತ್ತ? ಇಲ್ಲ ಮೇಘ, ಯಾಕಂದ್ರೆ ಜೀವನ ಕೊಟ್ರೆ ನಮ್ಮ ಅಣ್ಣ ಅಂತ ಹೊಸ ಚಂದ ಇರ್ತೈತಿ. ಅವನು ನೆಮ್ಮದಿ ಇರೋದಿಲ್ಲ ಅಥವಾ ನಾನು ನೆಮ್ಮದಿ ಆಗೋದಿಲ್ಲ. ನಿಮಗೆಲ್ಲ ಪ್ರಾಬ್ಲಮ್ ಗೊತ್ತೈತೆ. ನೆಮ್ಮದಿ ಇರಲ್ಲ ಅಂತ ಹೇಳ್ಬಿಟ್ಟು ಜೀವನ ಕೊಟ್ಟು ನೆಮ್ಮದಿ ಇರ್ತೈತಿ ನಂಗ? ಏನಿಲ್ಲ ಹುಚ್ಚ ಹೋದ ಕಡೆ ಎದ್ ಮಾಡಿ ಕಡೆ ಎದ್ ಬಾ ಇದ್ದೇಳು. ಏನಿಲ್ಲ ಹೋದ ಕಡೆ ಯಾಕೆ ನನಗೆ ಇದ್ರೊಳಗಿಂದ ಉಳಿಸಲಾಕಿ? ಯಾಕಂದ್ರೆ ನಾ ಜೀವಂತ ಇದ್ನಿ ಅಂದ್ರೆ ಯಾರಿಗೂ ನೆಮ್ಮದಿ ಇಲ್ಲ, ಕಾನೂ ಇಲ್ಲ, ಶಾಂತಿನೂ ಇಲ್ಲ. ಯಾಕಂದ್ರೆ ಸಾಯುದ ನನಗೆ ಒಂದು ಚಲೋ ದಾರಿ. ಆ ಸತ್ರ ಎಲ್ಲರಿಗೂ ಒಳ್ಳೇದಾಗತ್ತೆ. ಪ್ಲೀಸ್ ನನ್ನ ದಾರಿ ನಾನು ಬಿಟ್ಟು ಬಿಡಾತೀನಿ. ನಿನಗೇನ್ ತಲೆಗಿರಿ ಕೆಟ್ಟದಲ್ಲ? ಮತ್ತೆ ಮಾತಾಡ್ತಾರ ಸಾಯುದ? ಏನಿಲ್ಲ ಹೋದ ಸಾಯುದ ಎಲ್ಲದಕ್ಕೂ ಪರಿಹಾರನ ಕುಂತು ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡ್ಕೊಳಕ್ ಬರುತ್ತಾ? ನಾನೇನೋ ಹೇಳಕ್ ಬಂದಿದ್ದೆ ಬಿಡ, ಅದೆಲ್ಲ ಮಾತಾಡೋ ಟೈಮ್ ಅಲ್ಲ ಇವಾಗ. ನಡಿ ಮನೆಗೆ ಹೋಗೋಣ. ನೀ ಏನೋ ಒಂದು ವಿಷಯ ಹೇಳ್ಬೇಕಂತಿಲ್ಲ, ಅದ ಕಲಂದ ಏನ್ ಮಾಡಿ. ಇವಾಗ ನಾನು ಇದನ್ನೆಲ್ಲ ಹೇಳೋ ಸಿಚುವೇಶನ್ ಅಷ್ಟಾಗಿಲ್ಲ. ಹೇಳಿ ನೋಡಿ ಮುಗಿಂತ ಅಣ್ಣ ತಗೋರಿ ನಿಮ್ ಕಮ್ಮನ. ಯಾಕೆ ಓರಮ್ಮ ಏನಾಯ್ತು? ಸಾಯಕ್ ಬಂದಿದ್ದೇನ್ರಿ ಇಲ್ಲಿ ಕೆರೆ ಕಡೆ. ತುಂಬಾ ಥ್ಯಾಂಕ್ಸ್ ಮೇಡಮ್. ನೀವು ನಮ್ಮ ಪಾಲಿಗೆ ಮನುಷ್ಯರಲ್ಲ, ದೇವತೆ ಇದ್ದಂಗ. ಅದೆಲ್ಲ ಬಿಡ್ರಿ, ಮೊದಲು ಕರ್ಕೊಂಡು ಹೋಗ್ರಿ ಇವ್ರನ್ನ. ಬಾರಪ್ಪ. ಯಾಕೋ ನಿನಗೆ ಏನ್ ಹೇಳಿದ್ದೆ ನನ್ ಮಾತ್ರ ಕೇಳು ಓರಮ್ಮ. ನಿನ್ನ ಜೀವನದಾಗ ನಾ ಭಾಳ ತೊಂದರೆ ಮಾಡೀನಿ, ನನ್ನ ಅನ್ಯಾಯ ಭಾಳ ಮಾಡೀನಿ. ಯಾಕಂದ್ರೆ ನಾ ಇದ್ನಿ ಅಂದ್ರೆ ನಿಮ್ಗೆ ಇಬ್ಬರಿಗೆ ತೊಂದರೆ ಐತಿ. ವೈನಿಗೆ ನಿಮ್ಗೆ ಇಬ್ಬರು ಆರಾಮ್ ಸರಿ ಬಾಳೆ ಮಾಡ್ಕೊತಿದ್ದೆ. ನಾ ಇರಲಿಲ್ಲ ಅಂದ್ರೆ ಅದಕ್ಕೆ ನಾನು ರಾಮ, ನಿನ್ ಜೀವನ ನೀ ಕಳ್ಕೊಂಡು ನನ್ನ ಜೀವನ ಸುಖವಾಗಿರ್ತೇನೋ. ಅಣ್ಣ ತಮ್ಮ ರಾಮ ಲಕ್ಷ್ಮಣ ಇದ್ದ ನಾವು ಹರೇ ನಿಮ್ಮ ಮನೆಯವ್ರು ಈಗ ಬಂದವರು ಹುಟ್ಟಿದ್ದು ಜೋಡ್ಲಿ ಹುಟ್ಟಿವ್ರಮ್ಮ. ನಿನ್ ಜೀವನ ಹೋದ್ರೆ ನನ್ನ ಜೀವನ ಹೆಂಗಿರ್ತದೋ. ಬಾರಪ್ಪ, ನಾನು ನಡೆಸಿಲ್ಲ, ಇನ್ಮೇಲೆ ಎಲ್ಲರಿಗೂ ನಾನು ನಡೆಸ್ತೀನಿ. ಬಾರಪ್ಪ ಹೋಗೋಣ ಮನೆಗೆ. ಕಾಮನ್ ಗಂಡದಾನ ಚಲೋ ತಂಗ ಸಂಸಾರ ಮಾಡೋದ್ ಬಿಟ್ಕಿಸಿಂದ ಹೊಳಿ ಜಿಗ್ಲಕ್ ಹಾದ್ನಿ, ಸಣ್ಣ ಹುಡುಗರ ಬಾಯಿ ಮೇಲೆ ಹಾದ್ನಿ. ಎದಕ್ ಬತ್ತ ಹೋಗ್ ಗಂಡನ ಕೂಡ ಚಲೋ ತಂಗ ಬಾಳೆ ಮಾಡೋದ್ ಬಿಟ್ಕಿಸಿಂದ ಅಳ್ಕೋತ್ ಯಾತ್ತಾರೆ ಮಾತಿ ಮಾಡ್ಕೊಂಡ್ ಏನ್ ಐತಿಲ್ಲ ನಿನಗ? ನಡಿ ನಡಿ. ಹೊಳಿ ಜಿಗ್ಲಾಕ್ ಹೋಗ್ಯಾವ. ಹೊಳಿ ಕಾಮನ್ ಗಾಂಡ ಐತಿ ಸಂಸಾರ ಮಾಡೋದ್ ಬಿಟ್ಕಿಸಿಂದ. ಬುದ್ಧಿ ಆ ಕಡೆ ಇಟ್ಟಿರಿ, ಸಂಸಾರ ಮಾಡಿದ್ ಕಲೀರಿವ ನಿಮ್ಮ. ನಾ ಬಂದಿರ್ಲಿಕ್ಕೆ ನೆಗೆಟ್ ಹೋಗ್ತಿದ್ನಿ ಅಲ್ಲೇ. ಬುಕ್ಕಿನ ಕೈ ಬುದ್ಧಿ ಕೊಡ್ಬಾರ್ದು. ಏನ್ರಿ ಒಂದ್ ಲಗ್ನ ಮಾಡ್ಸಿ ಚಂದ ಮಾಡ್ಕೊಂತ ಏನಾಗತ್ತಿ. ಏನು ಸಾಲಕ್ ಹೋದೆ ಸೋದ್ಲೆ ಮಾಡೋದಪ್ಪ. ರೆಸ್ಟ್ ಮಾಡು. ಕ್ಷಮಿಸ್ತಮ್ಮ, ನಾನು ಕಣ್ಣು ಹೋಗ್ತು ತಡೆ ಕಟ್ಟೀನಿ. ಎಲ್ಲ ಸತ್ಯ ನನ್ಗೆ ಗೊತ್ತಿದ್ದೀನಿ. ದಯವಿಟ್ಟು ನಂಗೆ ಕ್ಷಮಿಸು. ಯಾಕಂದ್ರೆ ನಮ್ಮ ಸಲ ನೀಗ ಹೇಳ್ಬೇಡ. ನಿಮ್ಗೆ ಏನು ತಪ್ಪಿಲ್ಲ, ಎಲ್ಲ ಆಗಿದ್ದು ಅದು ನೋಡೋಣ. ಮನೆ ಬರ್ದಾಗ ಹಂಗ ಆಗುದೈತಿ, ಆಗೈತಿ. ನಮ್ಮ ಪ್ರತಿ ಸಲ ನೀ ಹೇಳತ್ತಿ ಅಂದ್ರ ಅದಕ್ಕಿಂತ ನನ್ನ ಕಡೆಯಿಂದ ದೊಡ್ಡ ತಪ್ಪಾಗೈತ್ರಿ, ನಮ್ಗೆ ಕ್ಷಮಿಸ್ರಿ. ಈ ತರ ಮಾಡಬಾರ್ದಿತ್ರಿ. ಹುಚ್ಚಾಟ ಆದ್ರೂ ಏನೋ ಒಂದು ಕಾರಣದಿಂದ ಇದೆಲ್ಲ ನಡೆದು ಹೋಗಿತ್ರಿ. ನಿಮ್ಮನ್ನ ಮದುವೆ ಮಾಡ್ಕೋಬೇಕು ಅನ್ನೋದು ನಮ್ದು ಏನೋ ಮನಸ್ಸು ಇಲ್ಲ ಆಗಿತ್ರಿ. ಯಾವುದೋ ಒಂದು ಕಾರಣದಿಂದ ನಾ ರಾಮನ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ರಿ. ಯಾವುದೋ ಒಂದು ಕಾರಣಕ್ಕೆ ನಾ ನಿಮ್ಮನ್ನ ಮದುವೆ ಮಾಡ್ಕೊಂಡ್ರಿ.
ಮತ್ತು ಆ ಸಮಯದಾಗ ರಾಮು ಈ ಮನ್ಯಾಗ ಕಂಡಾಗ ನಾನು ಮತ್ತೆ ನಾನು ಅಲ್ಲಿ ಪ್ರೀತಿ ಪಡ್ಕೋಬೇಕು ಅನ್ನೋ ಇಷ್ಟೆಲ್ಲ ರಾತ್ರಿ ಪಶ್ಚಾತ್ತಾಪ ಪಟ್ಟ ಶಿಕ್ಷೆ ಆಗೋದು ಮಾಡ್ದಲ್ಲ ಮೇಲೆ ಹಳೆದೆಲ್ಲ ಮಾಡ್ತಾರೆ ಸರ್ ಜೀವನ ಚೆನ್ನಾಗಿ ನೋಡ್ಬೊಮ್ಮೆ ಈಗ ನಾವು ಪತಿ ಪತ್ನಿ ಅಂತ ಹೇಳೋದು ಬೇಡ ಎಲ್ಲರಿಗೂ ಸ್ನೇಹಿತರು ಅಂತ ಹೇಳೋದು ಮತ್ತೆ ನನಗ ಈ ಮನ್ಯಾಗ ಇರೋ ಯಾವ ಯೋಗ್ಯತೆನೂ ಇಲ್ರಿ ನಿಮ್ಮ ಅಂತ ಅಣ್ಣ ತಮ್ಮನ್ ದೂರ ಮಾಡಿದ್ ಪಾಪಿರ್ನ ಹಿಂಗಾಗಿ ನನಗೆ ಮನ್ಯಾಗ ಇರಾಕ ಯಾವ ಯೋಗ್ಯತೆ ಇಲ್ರಿ ನಾ ಹೋಗ್ತೇನ್ರಿ ಮನಿ ಬಿಟ್ಟು ಮನೆ ಬಿಟ್ಟಲ್ಲಕ್ಕೆ ಏನೋ ಒಂದು ಕೆಟ್ಟ ವಿಧಿ ಇತ್ತು ಎಲ್ಲ ಈಗ ಗೋಳಾಯ್ತು ಇಲ್ಲೇ ಇರಾಕ್ತಿವ ಎಲ್ಲ ಸ್ನೇಹಿತರು ತಿಳಿದ್ರಿಂದ ಎಲ್ಲಿವರೆಗೂ ಹೋಗ್ಬೇಡ ನಮ್ಮ ಜೊತೆನೇ ಇರ್ಬೇಕು ಸರ್ನು ರಾಮುಂದು ಪರಿಸ್ಥಿತಿ ನನಗ ನೋಡ್ಲಕ್ ಆಗವಲ್ತು ಏನ ನೀವಿಬ್ರು ಗಂಡ ಹೆಂಡತಿ ಒಂದಾದ್ರ ರಾಮುನ ಒಂಟು ಮಾಡ್ತೀನಿ ರಾಮುಂದ ಏನೈತ್ಲ ಮಂದಿನಿಗೆ ಹೇಳಿನಿ ಹಂಗು ಒಂದ್ ಹುಡುಗಿ ಐತಿ ನಮ್ಮ ಸಂಬಂಧಿಕರೊಳಗ ಅಂತ ಹೇಳಿ ಆ ಹುಡುಗಿನ ಕರೆಸ್ಕಿಸಿಂದ ರಾಮನ ಮದ್ವಿ ಮಾಡ್ತೀನಿ ನಾನು ಹೆಚ್ಚಿಗೆ ನೀವು ಗಂಡ ಹೆಂಡತಿ ಏನೋ ಚಿಂತೆ ಮಾಡೋದಿಲ್ಲ ನಿಮ್ಮ ಸಂಸಾರದಾಗ ನೀವು ಒಂದಾಗ್ರಿ ರಾಮನ ಸಂಸಾರದಾಗ ರಾಮನ ಮದ್ವಿ ಮಾಡ್ತೀನಿ ಏನ ಆಯ್ತಾ ಕೋರ್ಸ್ ಅಷ್ಟೇ ಮಾಡ ರಾಮು ಅವ್ರ ಮನೆ ನೋಡಿಲ್ಲ ನೀವು ಸ್ವಲ್ಪ ಬಂದ್ಬಿಡ ಅಣ್ಣ ಫೋನ್ ಹಚ್ಚಿ ರಾಮು ಅವ್ರ ಮನೆಗೆ ಬಂದಿದ್ದಲ್ಲ ಹೌದವಿ ಒಂದ್ ಸ್ವಲ್ಪ ಕೆಲಸ ಇತ್ತ ಅದಕ್ಕೆ ಹಚ್ಚಿನಿ ಬಂದಿದ್ದು ಭಾಳ ಚಲೋ ಆತ ಅಂದ್ರ ನೀನ್ ಅಣ್ಣನ ಸ್ಥಾನದಾಗಿದ್ದ ನಾ ಒಂದ್ ದೊಡ್ಡ ಕೆಲ್ಸಕ್ಕೆ ಹೇಳ್ತೀನಿ ಒಂದು ವಿಚಾರ ಮಾಡೀನಿ ಆ ವಿಚಾರ ಏನಪ್ಪಾ ಅಂದ್ರ ರಾಮುಂದನಿಂದ ಮದುವೆ ಮಾಡ್ಬೇಕಂತ ವಿಚಾರ ಮಾಡಿ ಯಾಕವ ರಾಮನ ಮೇಲೆ ಮನಸ್ಸಿಲ್ಲ ನಿಂಗ ಹಂಗೇನ ಇಲ್ಲಣ್ಣ ನೀವು ಹೆಂಗ್ ಹೇಳ್ತೀರಿ ಆದ್ರ ರಾಮನ ಮದುವೆ ಆಗೋದ್ರಿಂದ ಒಪ್ಪಿಗೆ ಐತಿ ಆಯ್ತು ಹುಡುಗಿ ನಾಚಿ ಹೊರಗೆ ಓಡಿ ಹೋಗೈತಿ ಅಂದ್ರ ಮದ್ವಿಗೆ ಎಸ್ ಅಂದಂಗ ಒಂದ್ ಸ್ವಲ್ಪ ಹುಡುಗಿ ಕೂಡ ಹೊರಗೆ ಹೋಗಿ ಮಾತಾಡ್ತಾನ ಯಾಕವ ಹಿಂಗ ಹೊರಗೆ ಓಡಿ ಬಂದಿತ್ತಿ ರಾಮನ ಮದುವೆ ಆಗಕ್ ಮನಸ್ಸು ಒಪ್ಗಿಲ್ಲನ ಹಂಗೆ ಇಲ್ಲಣ್ಣ ಮದ್ವೆ ಆಗ್ತೀನಿ ರಾಮು ಅವ್ರನ್ನ ಮನಸ್ಸು ಒಪ್ಪಿಗೆಯಿಂದ ಮದುವೆ ಆಗ್ತೀರಿ ಮತ್ತೆ ನಾನು ನಿನ್ನ ಅಣ್ಣ ಹತ್ತಿಸಿಂದ ನೀನು ನನ್ನ ಮಾತು ಒಪ್ತಿ ಅಂತ ಹೇಳಿ ನಾ ಆರಾಮ ನೋಡು ಮೇಘನ ಚಲೋ ಹುಡುಗಿ ನಮ್ಮ ಸಂಬಂಧಿಕ ಹುಡುಗಿಯ ಅವ್ರ ಅಣ್ಣನ ಸ್ಥಾನದಾಗ ನಿಂತ ನಾನು ನಿನ್ನ ಮದುವೆಗೆ ಇದು ವಾಪಸ್ಲಾಗತ್ತೇನೆ ಈಗ ಒಪ್ಪೈತಿ ನೋಡಿ ಕರ್ಕೊಂಡು ಚಲೋ ತಂಗಿ ಬಾಳೆ ಮಾಡು ಮೇಘನ ನಮ್ಮ ದೋಸ್ತ ರಾಮು ಭಾಳ ಚಲೋ ಮನುಷ್ಯ ಅವ್ನು ಕೂಡ ಚಲೋ ತಂಗಿ ಜೀವನ ಮಾಡುವ ಯಾಕಂದ್ರೆ ನಾನು ಹಳೆ ದಿನ ಎಲ್ಲ ಮರಿತ ನಿಮ್ ಜೊತೆ ಚೆನ್ನಾಗಿ ಜೀವನ ಮಾಡೋಣ ಚೆನ್ನಾಗಿ ಹೊಂದ್ಕೊಂಡು ಅನ್ನಾಗ ವೈನಿಗೆ ಭೇಟಿ ಆಗಂಬಲ್ಲ ಹೋಗ್ರಿ